ಇವತ್ತು ಪ್ರಾಧಿಕಾರಕ್ಕೆ ಮರುಜೀವ ನೀಡಿದಂತಹ ಒಬ್ಬ ಹೊಸ ಸದಸ್ಯರನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಏನಿದು ಪ್ರಾಧಿಕಾರ ಅಂದ್ರೇನು, ಹಾಗೂ ಅವರು ನಡೆದು ಬಂದ ದಾರಿ ಎಷ್ಟು ನಿಮಗೆ ಇನ್ಸ್ಪೈರಿಂಗ್ ಆಗಿರುತ್ತೆ ಅಂತ ಹೇಳಿ ಈ ಇಂಟರ್ವ್ಯೂ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅವ್ರು ಬೇರೆ ಯಾರೂ ಅಲ್ಲ, ಡಾಕ್ಟರ್ ಮೋಹನ್ ಕುಮಾರ್ ದಾನಪ್ಪ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್, ನಾನು ಹೇಳ್ತಾ ಇದ್ದಂಗೆ ನೀವು ಆ್ಯಕ್ಚುಲಿ ಈ ಪ್ರಾಧಿಕಾರಕ್ಕೆ ಒಂದು ಮರುಜೀವ ಕೊಟ್ಟಿದ್ದೀರಿ. ಹಾಗೆ ಸರ್ವಿಸ್ ಅಷ್ಟೇ ಸರ್. ಅಲ್ಲ, ಸರ್ವಿಸ್ ಆದ್ರೂ ನೋಡಿ ಸರ್, ಇಷ್ಟು ವರ್ಷದಲ್ಲಿ ಎಕ್ಸಾಂಪಲು ನಾಗಲಕ್ಷ್ಮಿ ಚೌಧರಿ ಅವರು ಬಂದಾದಮೇಲೆ ಮಹಿಳಾ ಆಯೋಗ ಆ ನಂಬರ್ ಫೋನ್ ಮಾಡಿರಿ, ಕೆಲಸ ಆಗುತ್ತೋ ಇಲ್ಲೋ ನಾನು ಕೇಳ್ತಿಲ್ಲ ಸರ್, ಬಟ್ ದೆರ್ ಇಸ್ ಅ ರೀಚಬಿಲಿಟಿ. ನಾವು ಒಂದು ಅರ್ಧ ಗೆದ್ದಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಒಂದು 50% ಬಂದು ನಿಂತಿದ್ದೀವಿ. ಓಕೆ, ನಾನೊಂದು ದೂರನ್ನು ಕೊಡ್ಬೋದು ಅಂತ. ಸೊ ಮೊದಲನೇದಾಗಿ ತಮ್ಮ ಒಂದು ಕಿರು ಪರಿಚಯ ಮಾಡಿಕೊಂಡು ನಂತರ ಪ್ರಾಧಿಕಾರ ಹೇಗೆ ವರ್ಕ್ ಆಗುತ್ತೆ ಮಾತಾಡೋಣ ಸರ್. ಖಂಡಿತವಾಗ್ಲೂ ಸರ್. ಎಸ್ ಸರ್. ಸರ್, ನನ್ನ ಹೆಸರು ಮೋಹನ್ ಕುಮಾರ್ ದಾನಪ್ಪ. ಪ್ರಸ್ತುತ ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ನಾಗರಿಕ ಸಮಾಜದ ಸದಸ್ಯನ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೂಲತಃ ಬಳ್ಳಾರಿ ಜಿಲ್ಲೆ ಕಂಪ್ಲಿ ನಗರ ನಿವಾಸಿ. ತಂದೆ AC ದಾನಪ್ಪ ಮತ್ತು ಅಂಡೆ ಹುಲಿಗೆಮ್ಮನವರ ಹಿರಿಯ ಮಗನಾಗಿ ಕಂಪ್ಲಿಯಲ್ಲಿ ಜನಿಸಿರ್ತೇನೆ. ಪ್ರಾಥಮಿಕ ಶಿಕ್ಷಣದಿಂದ ಪದವಿ ತನಕ ಕಂಪ್ಲಿ ಸರ್ಕಾರಿ ಕಾಲೇಜುಗಳಲ್ಲೇ ಮುಗಿದಿರುತ್ತೆ. ನಂತರ LLB ಬಳ್ಳಾರಿ ಲಾ ಕಾಲೇಜಲ್ಲಿ, EBSR ಲಾ ಕಾಲೇಜಲ್ಲಿ ಕಾನೂನು ಪದವಿ ಪಡಿತೀನಿ. ನಂತರ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಪಡಿತೀನಿ. ನಂತರ 2011ರಲ್ಲಿ ವಕೀಲನಾಗಿ ಪ್ರಮಾಣ ವಚನ ಮಾಡಿಕೊಂಡು ಕಾನೂನು ತರಬೇತಿ ಪಡ್ಕೊಂಡು ರಾಜ್ಯದಲ್ಲಿ ಸೇವೆ ಸಲ್ಲಿಸಿರ್ತೀನಿ. ಮೊದಲನೇದಾಗಿ ಬಳ್ಳಾರಿ ಜಿಲ್ಲೆ ಹೊಸಪೇಟೆ, ಬಳ್ಳಾರಿ ಭಾಗದಲ್ಲಿ ನಾನು ಕಾನೂನು ತರಬೇತಿ ಪಡೆದುಕೊಂಡು ನಂತರ ಹೆಚ್ಚಿನ ಸೇವೆ ಸಲ್ಲಿಸೋದಕ್ಕೆ 2016 ಕೊನೆಯಲ್ಲಿ ಬೆಂಗಳೂರಿನ ಉಚ್ಚ ನ್ಯಾಯಾಲಯಕ್ಕೆ ಅಲ್ಲಿಂದ ಕಂಪ್ನಿಯಿಂದ ಬಿಟ್ಟು ನಾನು ಬೆಂಗಳೂರಿಗೆ ಬಂದು ನೆಲೆಸಬೇಕಾಗುತ್ತೆ. ಯಾಕಂದರೆ ಹೆಚ್ಚಿನ ಜ್ಞಾನ ತೊಗೋಬೇಕು ಅಥವಾ ರಾಜ್ಯದಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಇಲ್ಲಿಗೆ ಬರ್ತೀನಿ. 2016ರಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾನು ತರಬೇತಿ ಪಡೆದು ನಂತರದಲ್ಲಿ 2019ರಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನೋಟ್ರಿಯಾಗಿ ಅಪಾಯಿಂಟ್ ಆಗ್ತೀನಿ. ನಂತರ 2021ರಲ್ಲಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಕೇಂದ್ರ ಸರ್ಕಾರ ವಕೀಲನಾಗಿ ನೇಮಕ ಆಗಿರ್ತೀನಿ. ಅದಾದ ನಂತರ ಸರ್ಕಾರದ ಹಲವಾರು ಕಮಿಟಿಗಳಲ್ಲಿ ಸದಸ್ಯನಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಸೇವೆ ಸಲ್ಲಿಸ್ತಿರ್ತೇನೆ. ಮೂಲತಃ ನಂದು ಪೂರ್ತಿ ಕೃಷಿ ಕುಟುಂಬ ಆಗಿರುತ್ತೆ. ನಮ್ಮ ಕುಟುಂಬದಲ್ಲಿ ಮೊದಲ ಶಿಕ್ಷಣ ಪಡೆದ ಜನರೇಷನ್ ನನ್ನ ಕಾಲದಿಂದನೇ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನನ್ನ ತಾತ ಹಿಂದಿನ ಕಾಲದಿಂದನೂ ಆ ತಂದೆಯವರು ಆ ಭಾಗದಿಂದನೂ ವಿದ್ಯಾಭ್ಯಾಸ ಕಡಿಮೆ ಫ್ಯಾಮಿಲಿ ನಮ್ದೆಲ್ಲ. ಪೂರ ಕೃಷಿ ಕುಟುಂಬ, ಕಾರ್ಮಿಕ ಕುಟುಂಬ ನಮ್ಮದು. ಈಗ ನಮ್ಮ ಮನೆಯಲ್ಲಿ ಹೆಚ್ಚಿನ ಶಿಕ್ಷಣ ಪಡೆದು ಈ ಮಟ್ಟಕ್ಕೆ ಬಂದಿರೋದ್ರಿಂದ ನಮ್ಮ ಕಾಲದಿಂದನೇ ಸ್ಟಾರ್ಟ್ ಆಗಿದೆ ಸರ್. ಎಸ್ ಸರ್. ಹಾಂ ಸರ್. ಸರ್, ತುಂಬಿದ ಕೂಡ ತುಳ್ಕಲ್ಲ ಅನ್ನಂಗೆ ನೀವು ವಿದ್ಯಾಭ್ಯಾಸ, ವಕೀಲತೆ ಇದೆಲ್ಲ ಹೇಳಿದ್ರಿ, ಬಟ್ ನೀವು ಇನ್ನೊಂದು ವರ್ಷನ್ ಮರ್ತು ಬಿಟ್ರಿ. ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನೀವು ಮಾಡಿದಂತಹ ಅಚೀವ್ಮೆಂಟ್ಗಳು ಹಾಗೂ ವಿಶ್ವ ದಾಖಲೆಗಳು, ಇದನ್ನ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ದಿಸ್ ಇಸ್ ವಾಟ್ ಇನ್ಸ್ಪೈರ್ಸ್ ಅವರ್ ಯೂತ್. ಈಗ ಅತಿ ಕಿರಿಯ ವಯಸ್ಸು ಅಂತ ಅಂದಾಗ, ನಾನು ಒಬ್ಬ ಕಿರಿಯ ವಯಸ್ಸು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಯು ಆರ್ ಲೆಸ್ ದೆನ್ ದಟ್ ಏಜಲ್ಲಿ ಎಷ್ಟು ಅಚೀವ್ ಮಾಡಬೇಕು ಬಿಹೈಂಡ್ ಅವರ್ ಲಿಮಿಟೇಷನ್ ಮಾಡಿದ್ದೀರಿ ಸರ್. ಈ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಆ್ಯಂಡ್ ವಾಟ್ ಈಸ್ ದಟ್ ಸ್ಪೋರ್ಟ್ ಸ್ಟೋರಿ? ಸರ್, ಮೊದಲನೇ ಸ್ಪೋರ್ಟ್ಸ್ಗಿಂತ ಹಿಂದೆ ಇನ್ನೊಂದು ಸಮಾಜ ಸೇವೆ ಹೇಳಕ್ಕೆ ಬಯಸ್ತೀನಿ. ತಂದೆಯವರೊಬ್ಬ ಹೋರಾಟಗಾರರ ಭಾಗದಲ್ಲಿ, ನನಗೂ ಹೋರಾಟದ ಬಗ್ಗೆ ಅದು ಕಿಚ್ಚದು ತಂದೆಯವ್ರು ನೋಡ್ಕೊಂತಾನೆ ಬರ್ತಾ ಇತ್ತು. ನಾನು ಹೋರಾಟ ಮಾಡಬೇಕು ಅನ್ನೋದಿತ್ತು. ಬಟ್ ನಮ್ಮ ತಂದೆಯವ್ರು ಹೇಳ್ತಾ ಇದ್ರು, ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ, ಫಸ್ಟ್ ಶಿಕ್ಷಣ ಪಡಿಬೇಕು, ನಂತರ ಹೋರಾಟ ಮಾಡಬೇಕು. ಶಿಕ್ಷಣ ಪಡೆದ ಹೋರಾಟ ಹಾಗೆ ಹೇಗೆ ಪ್ಲಾನ್ ಮಾಡಿ ಹೋರಾಟ ಮಾಡ್ಬೇಕು ಅನ್ನೋದು ಗೊತ್ತೇ ಆಗೋದಿಲ್ಲ ಅಂದಮೇಲೆ ತಂದೆಯವರು ಹೇಳಿದ್ರು, ಕಾನೂನು ವಿದ್ಯಾಭ್ಯಾಸ ಪಡೆದು ನೀನು ವಕೀಲನಾಗಿ ಯಾವಾಗ ಕರಿಕೋಟ್ ಆಗ್ತಿ, ಅದಾದ ನಂತರ ಮೇಲೆ ನೀನು ಸಮಾಜ ಸೇವೆಗಿಳಿ, ಹೋರಾಟಕ್ಕಿಳಿ. ಅಲ್ಲಿ ತನಕ ನಾನು ಇದೀನಿ ಅಂದ್ರೂ ಕೂಡ ಬರಬೇಡ ಸಂಘಟನೆಯಲ್ಲಿ ಅಂದಾಗ, ಅವ್ರು ಯಾವುದೇ ಕಾರ್ಯಕ್ರಮ ಹೋರಾಟಗಳು ಮಾಡ್ಬೇಕಾದಾಗ ನಾನು ಜಸ್ಟ್ ಫ್ಲೆಕ್ಸ್ ಹಾಕೋದಕ್ಕೆ, ಆಮೇಲೆ ಬ್ಯಾನರ್ ಕಟ್ಟೋದಕ್ಕೆ, ಆಮೇಲೆ ಬೋರ್ಡ್ ಹಾಕೋದಕ್ಕೆ, ಬಾವುಟಗಳು ಹಿಡಿಯಕ್ಕೆ ಮಾತ್ರ ಹೋಗ್ತಿದ್ದೆ ಹೊರತು ಮೇನ್ ಸ್ಟೇಜಲ್ಲಿ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಯಾಕಂದ್ರೆ ತಂದೆಯವರು ಹೇಳಿದ ಅಷ್ಟೇ, ಶಿಕ್ಷಣ ಆಮೇಲೆ ಉಳಿದಿದ್ದೆಲ್ಲ ಅಂದಮೇಲೆ 2011ರಲ್ಲಿ ವಕೀಲನಾದ. ನಂತರದಲ್ಲಿ ಅವಾಗ ದಲಿತ ಪಂಥರ ಅನ್ನೋ ಸಂಘಟನೆಯಲ್ಲಿ ಒಂದು ಪದವಿ ಕೊಟ್ಟರು. ಅದಾದ ನಂತರ ಅಲ್ಲಿಂದ ಸಮಾಜ ಸೇವೆ ಹೋರಾಟಗಳು ನಡೆಸ್ಕೊಂತಾನೆ ಬಂದ್ವಿ. ಸರೋಜಿನಿ ಮಹೇಶ್ ವರದಿ ಅನುಷ್ಠಾನಕ್ಕಾಗಿ ಮಾಡಿದ್ವಿ, ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅನ್ನೋದ್ರ ಬಗ್ಗೆ ಮಾಡಿದ್ವಿ, ಮೂಲಭೂತ ಸೌಲಭ್ಯದ ಬಗ್ಗೆ ಮಾಡಿದೆ. ನಂತರ ಅದು ಬೆಳೆಯೋದಕ್ಕೆ ಮತ್ತು ಸಮಾಜ ಸೇವೆ ಮಾಡೋದಕ್ಕೆ ಯಾವ ರಂಗ ಆದ್ರೇನು, ಕರೆಕ್ಟ್, ಜನಸೇವೆ ಮಾಡ್ಬೇಕಷ್ಟೇ. ಸೊ ಅಲ್ಲಿಂದ ಬಂದ ಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಈ ಸ್ಪೋರ್ಟ್ಸಿಗೆ ಇನ್ವಾಲ್ವ್ ಆಗೋದಕ್ಕೆ ಮುಖ್ಯ ಕಾರಣ ಆರ್ಥಿಕ ಸಮಸ್ಯೆ. ತಂದೆಯವರು ಆ ಟೈಮಲ್ಲಿ ನಾವು ತುಂಬ ಬಡತನ ಇತ್ತು. ನಾನು ಕಾನೂನು ವಿದ್ಯಾಭ್ಯಾಸ ಆದ್ಮೇಲೆ ತಂದೆಯವರು ಗುತ್ತಿಗೆದಾರರಾಗಿದ್ರು. ಆಗ ಆರ್ಥಿಕ ಸ್ಥಿತಿ ಚೆನ್ನಾಗಿತ್ತು. ಬಟ್ 2011ರಿಂದ ನಾನು ಇರೋ ಜ್ಞಾನ ಜಾಸ್ತಿ ತಗೋಬೇಕು, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕನ್ನೋ ಹಂಬಲ ಇತ್ತಲ್ಲ. ಸೊ ಆಗ ಮನೆಯಲ್ಲಿ ಸ್ವಲ್ಪ ಕುಟುಂಬದಿಂದ
ಸ್ವಲ್ಪ ಮನಸ್ತಾಪಗಳಾಯ್ತು. ನಾನು ಬೆಂಗಳೂರಿಗೆ ಹೋಗ್ಬೇಕಂದಾಗ ಮನೆಯಿಂದ ಕಳ್ಸಕ್ ರೆಡಿ ಇರಲಿಲ್ಲ. ಅಂಥದ್ದು ಏನಿದೆ, ಏನು ಕಡಿಮೆ ಆಗೈತಿ, ಹೋಗೋದು ಬೇಡ, ಇಲ್ಲೇ ಇರೋ, ಜಮೀನು ನೋಡ್ಕೊಂಡಿರೋ, ನಿನ್ಗೆ ಬೇಜಾರಾಯ್ತು, ಇಲ್ಲ ಸಂಘಟನೆ ಮಾಡಿ, ಇಲ್ಲ ಬೇಜಾರಾಯ್ತು ಅಂದ್ರೆ ಸುಮ್ಮನೆ ಏನು ಮಾಡೋದು ಬೇಡ, ಜಮೀನ್ ಕಡೆ ಓಡಾಡಿ ನೋಡ್ಕೊಂತಿರೋ ಅಂದ್ರು. ಬಟ್ ನನಗೆ ಅದು ಇಷ್ಟ ಆಗ್ತಾ ಇರ್ಲಿಲ್ಲ. ನಂದು ಹೆಂಗೆ ಅಂತಂದ್ರೆ, ಈಗ ನನ್ನ ಶ್ರಮದಲ್ಲಿ ನಾನೇ ಇರಬೇಕು. ನಾನು ಯಾವತ್ತಾದ್ರೂ ನಾನು ಬೆನ್ನಿಂದ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಕಾಣಬೇಕು ಅಂತ ಇನ್ನೊಬ್ಬ ವ್ಯಕ್ತಿ ಕಾಣಬಾರ್ದು. ಸೊ ಹಂಗಾಗಿ ತಂದೆಯಿಂದ ಬೆಳೆದ್ರು, ಇನ್ನೊಬ್ಬರಿಂದ ಬೆಳೆದ್ರು ಅನ್ನೋದು ನನ್ನ ತಲೆಯಲ್ಲಿ ಇರಬಾರ್ದು, ನನ್ನ ಮನಸ್ಸಲ್ಲಿ ಇರಬಾರ್ದು. ಹಾಗಾಗಿ ಆ ಟೈಮಲ್ಲಿ ಸಪೋರ್ಟ್ ಇಲ್ಲದೆ ಇದ್ದಾಗ ಮನೆಯಿಂದ ಹೊರಗೆ ಬಂದ್ಬಿಟ್ಟೆ ನಾನು. ಹೊರಗೆ ಅಂದ್ರೆಗಿನ ಕೆಲವು ಜ್ಞಾನ ಪಡೆದ್ಮೇಲೆ ಆಮೇಲೆ ಹೋಗೋಣ, ತಂದೆ ತಾಯಿ ಎಲ್ಲ ಆಮೇಲೆ ಏನೋ ಆಗುತ್ತೆ ಅನ್ನೋದಕ್ಕೆ ಅದೇ ಮದುವೆಯಾಗಿ ಇನ್ನೂ ಒಂದು 6 ತಿಂಗಳು ವರ್ಷ ಆಗಿತ್ತು. ಆಮೇಲೆ ಮಗಳು ಅದೇ ಹುಟ್ಟಿದ್ಲು. ನನ್ನ ಮಗಳು ಹುಟ್ಟಿದ್ ಒಂದು 3-4 ತಿಂಗಳಿತ್ತು. ಆ ಮಗುನ ಎತ್ಕೊಂಡು ಸೀದಾ ಬಂದೆ. ನಾನು ಬಂದು ಬೆಂಗಳೂರಲ್ಲಿ ಜುಡಿಷಿಯಲ್ ಹೋಟೆಲ್ ಮನೆ ಮಾಡಿದ್ದು. ಬೈಕ್ ಇರಲಿಲ್ಲ, ತಂದೆಯವ್ರನ್ನೆಲ್ಲ ಬಿಟ್ಟಿದ್ದೆ, ಸೇವಿಂಗ್ಸ್ ಏನಿರಲಿಲ್ಲ. ದುಡ್ದಿದ್ದೆಲ್ಲ 500 ರೂಪಾಯಿ ಬಂದ್ರೆ ಹೋಯ್ತು, ಅದೇ ಕೊಟ್ಬಿಡ್ತಿದ್ದೆ. 500 ಬಂದಿದ್ದೆ ತಗೊಳ್ಳಿ ಅಂತ. ಬಟ್ ಇಲ್ಲಿ ಬಂದಾಗ ಏನೂ ಇರಲಿಲ್ಲ. ಒಂದು 60,000 ರೂಪಾಯಿ ಯಾವುದೋ ಉಳಿದಿದ್ದಿತ್ತು. 60,000 ರೂಪಾಯಿ ತೊಗೊಂಡು ಮನೆ ಬಾಡಿಗೆ ಮಾಡ್ಕೊಂಡಿದ್ದೆ. ಬೈಕ್ ಇರಲಿಲ್ಲ, ಏನಿಲ್ಲ. ಬಟ್ ನನ್ನ ಆಫೀಸು ನನ್ನ ಮನೆ 3 ಕಿಲೋಮೀಟ್ರು. ಅಲ್ಲಿಂದ ಅಲ್ಲಿಗೆ ಬರ್ಬೇಕಿತ್ತು. ಸೀನಿಯರ್ ಫೋನ್ ಮಾಡಿದ ತಕ್ಷಣ ಓಡ್ ಬರ್ಬೇಕಿತ್ತಲ್ಲ, ಟೈಮ್ ರನ್. ಆಮೇಲೆ ಬೆಂಗಳೂರಿಗೆ ಬಂದ್ವಿ, ಸಿಟಿ ಸಿವಿಲ್ ಕೋರ್ಟ್, ಹೈಕೋರ್ಟ್, ಮತ್ತೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಓಡ್ಬೇಕಿತ್ತಲ್ಲ. ಆಟೋ ಹೋದ್ರೆ 50 ರೂಪಾಯಿ ಉಳಿತು ಅಂತಂದ್ರೆ ಮನೇಲಿ ಏನಾದ್ರು ಮಗಳಿಗೆ ಇಲ್ಲ ಮನೆಗೆ ಏನೋ ಒಂದು ಬೇಕಾಗತ್ತಲ್ಲ ರೇಷನ್ಗೆ, ಆ 50 ರೂಪಾಯಿ ಉಳ್ಸೋದಕ್ಕೆ ರನ್ ಮಾಡ್ತಾ ಇದ್ದೆ. ಆ ರನ್ನು ಅದು ಸ್ಟಾರ್ಟ್ ಆಗಿದ್ದು ನಂತರದಲ್ಲಿ ರೆಕಾರ್ಡ್ ಮಾಡೋ ಲೆವೆಲಿಗೆ ಬಂತು ಸರ್. ಆಮೇಲೆ ಒಂದು ಯಾವ್ದು ಮ್ಯಾರಥಾನ್ಗೆ ಹೋದೆ. ನನ್ನ ಇಷ್ಟು ಕೆಪಾಸಿಟಿ ಆದ್ಮೇಲೆ ನನಗೆ ಇನ್ನೂ ಮಾಡಬಾರ್ದು. ಆಮೇಲೆ ಜನ ಎಲ್ಲರೂ ಮ್ಯಾರಥಾನ್ ಮಾಡ್ತಾರೆ, ಎಲ್ಲರೂ ಓಡ್ತಾರೆ, ಅದರಲ್ಲಿ ಏನಿಲ್ಲ. ವಿಶಿಷ್ಟವಾಗಿ ಓಡ್ಬೇಕಲ್ಲ, ಏನಾದ್ರು ಒಂದು ಸೇವೆ ಮಾಡ್ಬೇಕು. ಬರೀ ಓಡೋದ್ರಿಂದ ಅಲ್ಲ, ಸಮಾಜಕ್ಕೆ ಏನಾದ್ರು ಒಂದು ಮೆಸೇಜ್ ಕೊಡ್ಬೇಕಲ್ಲ. ಹಾಗಾಗಿ ಒಂದೊಂದೇ ಸಬ್ಜೆಕ್ಟ್ ಮೇಲೆ ಬೆಂಗಳೂರಲ್ಲಿ 4 ಬಾರಿ 21 ಕಿಲೋಮೀಟರ್ನ ರೀಚ್ ಮಾಡಿದೆ. ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಮಾಡಿದೆ ಸರ್. ಆಮೇಲೆ ಆಂಬುಲೆನ್ಸಿಗೆ ದಾರು ಬಿಡಿ, ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಅನ್ನೋದ್ರ ಬಗ್ಗೆ ಮಾಡಿದೆ ಸರ್. ಆಮೇಲೆ ಸಂಚಾರದಲ್ಲಿ ಮೊಬೈಲ್ ಬಿಡಿ, ಜಾಗೃತಿಯಿಂದ ಮನೆಗೆ ನಡಿ ಅನ್ನೋ ಕಾನ್ಸೆಪ್ಟಲ್ಲಿ ಅದರಲ್ಲಿ ಒಂದು 21 ಕಿಲೋಮೀಟರ್ ಮಾಡಿದೆ. ನಂತರ ಮತದಾನದ ಅವೇರ್ನೆಸ್, ಯಾಕಂದ್ರೆ ಲಾಸ್ಟ್ ಒಂದು ಎಲೆಕ್ಷನ್ ಆಗಿತ್ತು ಸರ್, ಲಾಸ್ಟ್ ಒಂದು 3-4 ಇಯರ್ಸ್ ಹಿಂದೆ. ಯಾವಾಗ ಎಲೆಕ್ಷನ್ ಬಂತು ಅಂತಂದ್ರೆ ವೀಕೆಂಡಲ್ಲಿ ಎಲೆಕ್ಷನ್ ಬಂದ್ಬಿಡುತ್ತೆ ಸರ್. ಮೇ ಬಿ ಶುಕ್ರವಾರ ಶನಿವಾರ ಬಂತು. ಎಲೆಕ್ಷನ್ ಆಗಿ ಸ್ವಲ್ಪ ದಿನಕ್ಕೆ ಏನ್ ಬಂತು, ವೋಟಿಂಗ್ ತುಂಬಾ ಕಡಿಮೆ, 45 to 50% ಆಗಿತ್ತು. ಬೈ ಎಲೆಕ್ಷನ್ ನಡೆದಿರ್ಬೋದು. ಯಾವಾಗ ಒಂದಿಷ್ಟು ಜನ 18 ಜನ ಯಾವಾಗ MLA ಇನ್ನೊಂದು ಪಕ್ಷಕ್ಕೆ ಹೋದಾಗ ಆ ಇಶ್ಯೂ ಬಂದಾಗ ಅನ್ಕೊಂಡು 45 to 50% ಆಗಿದ್ದು ಬೆಂಗಳೂರಲ್ಲಿ ಅತಿ ಕಡಿಮೆ ವೋಟ್ ಆಗಿರೋದು. ಸೊ ಅದು ತಲೆ ಬಂತು, ಯಾಕೆ ಜನ ಅದ್ರಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ರಜಾ ಕೊಟ್ಟಿದ್ದಾರೆ ಅವತ್ತಿನ ದಿನ ವಿತ್ ಸ್ಯಾಲ್ರಿ, ನೀವು ಹೋಗಿ ವೋಟ್ ಹಾಕಿ ಅಂತೇಳಿ. ಬಟ್ ಅವರೇ ಬಂದಿರಲಿಲ್ಲ, ಅದು ಬೇಜಾರಾಗೋಯ್ತು. ಅಫಿಷಿಯಲ್ಸ್ ನಮಗೆ ಸಂವಿಧಾನ ಕೊಟ್ಟಾಕನ್ನ ನಾವು ಸರಿಯಾಗಿ ಬಳಕೆ ಮಾಡ್ತಿಲ್ಲ ಅಂತಂದ್ರೆ ಹೇಗೆ ಅನ್ಕೊಂಡು ಅದನ್ನ ಆ ಕಾನ್ಸೆಪ್ಟ್ನ ದೇಶಾದ್ಯಂತ ಅವೇರ್ನೆಸ್ ಮೂಡಿಸ್ಬೇಕನ್ನೋ ಸಲುವಾಗಿ ಡೆಲ್ಲಿಲಿ ಕರ್ನಾಟಕ ಭವನದಿಂದ ಕೆಂಪುಕೋಟೆವರೆಗೆ 28 ಕಿಲೋಮೀಟರ್ ಮ್ಯಾರಥಾನ್ ಮಾಡಿದೆ. ಒಂದ್ ಕೈಯಲ್ಲಿ ಕರ್ನಾಟಕ ಫ್ಲಾಗ್, ಒಂದ್ ಕೈಯಲ್ಲಿ ಇಂಡಿಯಾ ಫ್ಲಾಗ್ ಹಿಡ್ಕೊಂಡು T-ಶರ್ಟ್ಗೆಲ್ಲ ಹಾಕಿದೆ, ಮತದಾನ ಜಾಗೃತಿಗಾಗಿ ಮಾಡ್ದು. ಅದು ಒಳ್ಳೆ ರೆಕಗ್ನೈಸ್ ಆಯ್ತು ಎಲ್ಲ ಕಡೆನೂ. ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಕರೆಸಿ ಅಪ್ರಿಷಿಯೇಟ್ ಮಾಡಿ ಅಭಿನಂದನೆ ಪತ್ರ ಕೊಟ್ಟು ಹೇಳಿದ್ರು, ಒಂದು ಒಳ್ಳೆ ಕೆಲಸ ಮಾಡಿದಿರ ನೀವು ಅಂತೇಳಿ. ಆಮೇಲೆ ಸೆಂಟ್ರಲ್ ಮಿನಿಸ್ಟರ್ಗಳನ್ನು ಕರೆಸಿ ಅಪ್ರಿಷಿಯೇಟ್ ಮಾಡಿದ್ರು. ನಂತರ ಅದಾದ ನಂತರ ಈಗಿನ ಯೂತ್ಸ್ ಏನಾಗಿದೆ, ಹೆಚ್ಚಿನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಇದ್ದಾರೆ. ಜಾಸ್ತಿ ಅವರು ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಾ ಇರಲಿಲ್ಲ. ಈಗ ಆರ್ಮಿಗೆ ಹೋಗೋರ ಸಂಖ್ಯೆನೂ ಕಡಿಮೆ ಆಗ್ಬಿಟ್ಟಿದೆ ಸರ್. ಆರ್ಮಿಗೆ ಹೋಗೋರು ತುಂಬಾ ಕಡಿಮೆ. ಎಲ್ಲ ಉತ್ತರ ಕರ್ನಾಟಕದವರು, ಕೊಡಗು ಈ ಭಾಗದವರು ಎಲ್ಲ ಕೆಲವರು ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಆರ್ಮಿ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ ಯೂತ್ಸ್. ಸುಮ್ಮನೆ ಟೀಕೆ ಟಿಪ್ಪಣಿಗಳು. ಅದಕ್ಕೆ ಏನ್ ಮಾಡಿದೆ, ಈಗಿನ ಯೂತ್ಸ್ ಆರ್ಮಿಗೆ ಸೇರ್ಪಡೆಯಾಗಿ ಅಂತೇಳಿ ಕಾರ್ಗಿಲ್ ಯುದ್ಧದಲ್ಲಿ ಏನು ಮರಣ ಹೊಂದಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸುವ ಅಂಗವಾಗಿ ಯುವಕರೇ ದೇಶ ಸೇವೆಗೆ ಮುಂದಾಗಿ ಸೇನೆ ಸೇರಲು ಮುಂದಾಗಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕಾರ್ಗಿಲ್, ಶ್ರೀನಗರದ ಕಾರ್ಗಿಲ್ ಸಿಟಿಯಿಂದ ಕಾರ್ಗಿಲ್ ವಾರ್ ಮೆಮೋರಿಯಲ್ ತನಕ 41 ಕಿಲೋಮೀಟರ್ ಇಂಡಿಯಾ ಫ್ಲಾಗ್ ಹಿಡ್ಕೊಂಡು ಮ್ಯಾರಥಾನ್ ಮಾಡಿದೆ ಸರ್. ಅದು ಇಡೀ ಇಂಡಿಯಾ ಫುಲ್ ರೆಕಗ್ನೈಸ್ ಆಗೋಯ್ತು. ಸೊ ಅದು ಅವೆಷ್ಟೆಲ್ಲವೂ ಅಲ್ಲಿ ಆರ್ಥಿಕ ಸಮಸ್ಯೆಯಿಂದ ಸ್ಟಾರ್ಟ್ ಆಗಿದ್ದ ಓಟ ವರ್ಲ್ಡ್ ರೆಕಾರ್ಡ್ ವರೆಗೆ ಬಂದು ತಂದು ನಿಲ್ಲಿಸ್ತು ಸರ್. ಅಲ್ಲ, ಇದು ನಿಜವಾಗ್ಲೂ ನಂಬುವಂತಹ ವಿಚಾರನ. ಈ ರೀತಿ ಒಬ್ಬ ಮನುಷ್ಯ ಊಟ ಉಳ್ಸೋಕ್ಕೋಸ್ಕರ ಅಥವಾ ಹೊಟ್ಟೆಯಲ್ಲಿ ಏನೋ ಒಂದು 50 ರೂಪಾಯಿ ಖರ್ಚಾಗ್ಬಿಡ್ತದಲ್ಲ ಅಂತ ಹೇಳಿ ಸ್ಟಾರ್ಟ್. ನಿಜವಾಗ್ಲೂ ಇಲ್ಲಿ ಹೈಕೋರ್ಟಿಂದ ಸಿವಿಲ್ ಕೋರ್ಟ್ವರೆಗೂ ಒಬ್ಬ ಮನುಷ್ಯ ಈ ಥರ ಓಡಾಡ್ತಿದ್ನ. ಇಂಥದ್ದನ್ನು ನಾವು ಗಮನಿಸಿಲ್ವಾ? ಇದು ಇನ್ಸ್ಪಿರೇಷನ್ ಆಗುತ್ತಾ ಮುಂದೆ ಒಂದಿನ? ಇದು ಮುಂದೊಂದಿನ ಇವರು ಸದಸ್ಯರಾಗ್ತಾರ? ಇದನ್ನ ಯಾರು ಇಮ್ಯಾಜಿನೇಷನ್ಗೂ ತಂದಿರಲ್ಲ. 100% ಇಲ್ಲ ಸರ್. ಅವತ್ತಿನ ನನಗೆಲ್ಲ ಇನ್ಸಲ್ಟ್ ಮಾಡಿದವರೆಲ್ಲ ಇವತ್ತು ಬಂದು ಭೇಟಿ ಆಗ್ತಾ ಇದ್ದಾರೆ ನನಗೆ. ಅವತ್ತಿಗೆ ಹೇಳಿದವ್ರು, ನಿನ್ನ ಸರಿಯಾದ ಒಳ್ಳೆ ಕ್ವಾಲಿಟಿ ಡ್ರೆಸ್ ಹಾಕೊಳ್ಳಲ್ಲ ಮರೆಯ, ಎಲ್ಲ ದೊಡ್ಡ ಆಫೀಸರ್ ಜೊತೆಗೆ ಹೋಗ್ತೀಯ, ಫೋಟೋ ತೆಗೆಸ್ಕೊಳ್ತೀಯ, ಬರ್ತ್ಡೇ ಇದ್ದಾಗ ಹೋಗಿ ವಿಶ್ ಮಾಡ್ತೀಯ, ಬಟ್ ಒಳ್ಳೆ ಕ್ವಾಲಿಟಿ ಶರ್ಟ್ ಹಾಕೊಳ್ಳ ಅಂತ ಹೇಳ್ತಾ ಇದ್ರು. ಬಟ್ ನನ್ನ ಪರಿಸ್ಥಿತಿ ಹಂಗಿತ್ತಲ್ಲ, ನನ್ನ ಇತಿಮಿತಿ ನಾನು ಇರಬೇಕಿತ್ತು. ಈ ಒಳ್ಳೆ ಬಟ್ಟೆ ಹಾಕೊಳ್ಬೇಕು ಅಂತಂದ್ರೆ ಅಲ್ಲಿ ಮನೇಲಿ ಏನಾದ್ರು ಒಂದು ಕಡಿಮೆ ಮಾಡಬೇಕು. ಸೊ ಹಂಗಿರ್ಲಿಲ್ಲ ಸರ್.
ಅವತ್ತಿಗೆ ನನಗೆ ಇನ್ಸಲ್ಟ್ ಮಾಡಿದಾರಲ್ಲ, ಇಲ್ಲಿ ಬಂದು ಹಾನರ್ ಮಾಡಿ ಹೋಗಿದ್ದಾರೆ. ಬಟ್ ಇಲ್ಲಿವರೆಗೆ ಬರ್ತೀನಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಂದ್ಮೇಲೆ ಸಹಜವಾಗಿದ್ದೇ ಇರುತ್ತಲ್ಲ ಸರ್. ಸಕ್ಸಸ್. ಸರ್, ಈಗ ದಲಿತ ಹೋರಾಟ ಅಲ್ಲಿ ನೀವು ತುಂಬಾ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀರಿ. ಈಗ ಇದು ನಿಮ್ಮ ಡಿಪಾರ್ಟ್ಮೆಂಟ್ ಇಲ್ಲ ಅಂತಂದ್ರೂ ಒಂದು ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತೀನಿ. ನೀವು ಹತ್ತಿರದಿಂದ ನೋಡಿರೋದ್ರಿಂದ ಇತ್ತೀಚಿನ ಹೋರಾಟಗಳು ಎಲ್ಲೋ ಒಂದು ಕಡೆ ಆ ಹೋರಾಟ ಒಂದು ತಾರ್ಕಿಕ ಹಂತ್ಯಕ್ಕೆ ಹೋಗೋದಿಲ್ಲ, ಅದಕ್ಕೇನು ಕಾರಣ ಇರ್ಬೋದು ಸರ್? ಈಗಿನ ಬರೋ ಹೋರಾಟಗಳಲ್ಲಿ ಮತ್ತು ಯುವಕರಲ್ಲಿ ಗುರಿ ಇಲ್ಲ. ಗುರಿ ಇಲ್ಲ. ಕೇವಲ ಏನು ಅಂತಂದ್ರೆ ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹಾಕಬೇಕು, ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು, ನಾನು ಗುರ್ಸ್ಕೊಳ್ಬೇಕು ಸಮಾಜದಲ್ಲಿ. ಗುರ್ಸ್ಕೊಳ್ಳೋಕೆ ಈಗ ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ಸರಿ ಸಿಕ್ಬಿಟ್ಟೈತೆ, ಅಷ್ಟಕ್ಕೆ ಇದೆ ಸರ್. ಇವತ್ತು ನೋಡಿ, ಸೋಷಿಯಲ್ ಮೀಡಿಯಾ ಇಲ್ಲದ ಕಾಲದಲ್ಲಿ ಕೃಷ್ಣಪ್ಪನವರು ಆಗಿರ್ಬೋದು, ಈ 10 ವರ್ಷ ಬಿಟ್ಬಿಡಿ, ಈ 10 ವರ್ಷದ ಹಿಂದಿನ ದಿನಗಳಲ್ಲಿ ಇರುವಂತ ಹೋರಾಟ ಮಾಡಿದವ್ರನ್ನ ಅಲ್ಲಿಂದ ಹಿಡಿದು ಸುಮಾರು ಒಂದು 60-70 ವರ್ಷದವರಲ್ಲಿ ಇರುವಂತ ನಾಯಕರುಗಳು, ಅವರು ನಮ್ಮನ್ನ ಅಗಲಿ ಇಷ್ಟು ವರ್ಷ ಆದ್ರೂ ಕೂಡ ಅವ್ರ ಹೆಸರು ಹೇಳ್ತಾ ಇದೀವಿ. ಅವತ್ತಿಗೆ ಯಾವ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಎಂತದಿರಲಿಲ್ಲ. ಆದ್ರೆ ಅವ್ರು ಮಾಡಿದ ಕೆಲಸ ಪ್ರತಿ ಮನೆಯಲ್ಲಿ ಇವತ್ತಿಗೂ ನೆನಪಿದೆ. ಅವ್ರು ನಮ್ಮಂದ್ರೆ ಇಲ್ಲಾಂದ್ರೆ ಹೆಸರಿದೆ. ಬಟ್ ಇವತ್ತು ಬರೋರು ಕಳೆದ ತಿಂಗಳು ಹೆಸರು ಒಂದರ ಸಂಘ ರಿಜಿಸ್ಟ್ರೇಷನ್ ಆಗ್ತದೆ, ರಾಜ್ಯಾಧ್ಯಕ್ಷ ಆಗಿ ಬರ್ತಾರೆ, ಒಂದು ತಿಂಗಳಲ್ಲಿ ಏನೋ ಮಾಡ್ತಾರೆ, 2 ತಿಂಗಳಾಗುತ್ತೆ, 3ನೇ ತಿಂಗಳಿಗೆ ಅವ್ರು ಯಾರೇ ಗೊತ್ತೇ ಇರಲ್ಲ. ಕರೆಕ್ಟ್. ಅಷ್ಟೇ ಜಲ್ದಿ ಮರ್ತು ಹೋಗ್ತಾ ಇದ್ದಾರೆ ಜನ. ಬಟ್ ಯಾಕಂದ್ರೆ ಗುರಿಗಳಿಲ್ಲ, ಸಾಮಾಜಿಕ ಕನ್ಸರ್ನ್ ಇಲ್ಲ, ಚಿಂತನೆಗಳಿಲ್ಲ. ತಮ್ಮ ವೈಯಕ್ತಿಕಕ್ಕೆ ಏನೋ ಬರ್ತಾರೆ, ಏನೋ ಮಾಡ್ಕೊಳ್ಬೇಕನ್ನತ್ತೆ, ಯಾವ್ದು ಅನುಭವಗಳಿರಲ್ಲ, ಏನೋ ಒಂದು ಸರಿಯಾದ ಒಂದು ಪರಿಣಾಮ, ಕೆಟ್ಟ ಪರಿಣಾಮನೋ ಏನೋ ಒಂದಾಗತ್ತೆ, ಅದು ತಮ್ಮ ವೈಯಕ್ತಿಕ ಲಾಭಗಳು ಏನಾದ್ರು ಸ್ಟಾರ್ಟ್ ಆಯ್ತು ಅಂದ್ಮೇಲೆ ಅಲ್ಲಿಗೆ ಆ ಹೋರಾಟಗಳು ಹೆಂಡಾಗ್ತಿರೋದ್ರಿಂದ ಸೊ ಹಂಗಾಗಿ ಇವತ್ತಿನ ಬೆಳವಣಿಗೆ ಯುವಕರಲ್ಲಿ ತುಂಬಾ ಕಡಿಮೆ ಇದೆ. ಮುಂದೆ ಹೇಗೆ ಮತ್ತೆ ಈ ದಲಿತ ಹೋರಾಟಗಳು ಅಥವಾ ಈ ಅಟ್ರಾಸಿಟಿಗಳನ್ನ ಕಡಿಮೆ ಆಗಬೇಕು ಅಂತ ಅಂದ್ರೆ ಮತ್ತೆ ವಾಟ್ ಇಸ್ ದ ವೇ? ಸರ್, ವೇ ಅಂತಂದ್ರೆ ಈಗ ನಾನು ಹೇಳೋದಷ್ಟೇ, ಒಂದು ಶಿಕ್ಷಣ, ಒಂದು ಅನುಭವ, ಒಂದು ಗುರಿ, ಇವು ಇಲ್ಲದೆ ಈ ರಂಗಕ್ಕೆ ಬರೋದು ಬೇಡ. ಒಂದು ಅನುಭವ ಇರಬೇಕು, ಏನಾದ್ರೂ ಸಮಾಜ ಸೇವೆ ಮಾಡ್ತೀನಿ ಅನ್ನೋದು ಸುಮ್ಮನೆ ತೋರಿಕೆಗೆ ಆಗಿರಬಾರ್ದು. ಮನಸ್ಸು ಮತ್ತು ಹೃದಯದಲ್ಲಿ ಸಮಾಜ ಸೇವೆ ಮಾಡ್ತೀನಿ ಅನ್ನೋದು ಬಂದಿರಬೇಕು. ಆಮೇಲೆ ಸರಿಯಾದ ಗುರು ಇಟ್ಕೋಬೇಕು. ನನಗೆ ನಮ್ಮ ತಂದೆನೇ ಗುರು ಆಗಿದ್ರು ಹೋರಾಟ ದಿನಗಳಲ್ಲಿ. ಸೊ ಹಂಗಿದ್ದಾಗ ಮಾತ್ರ ಆಗುತ್ತೆ. ಇವತ್ತು ಸುಮ್ಮನೆ ಯಾರನ್ನ ನೋಡದೆ ಇವತ್ತು ಹೆಂಗಾಗಿದೆ ಸರ್ ತಮ್ಗೆ ಹೇಳ್ಬೇಕಂದ್ರೆ, ಯೂತ್ಸು ನಾವು ಇಲ್ಲಿ ತನಕ ಬರ್ಬೇಕಾದಂದ್ರೆ ಒಬ್ಬ SP ಯಾರು ಒಬ್ಬ DC ಭೇಟಿ ಆಗ್ಬೇಕಂದ್ರೆ ಎಷ್ಟೋ ವರ್ಷಗಳ ಕಾಲ ಭಯ ಪಟ್ಕೊಂಡು ನಿಂದು ಫೋಟೋ ತೆಗೆಸ್ಕೊಂಡು ಇವತ್ತು ಮಾತ್ರ ನಾವು ಗೌರವ ಕೊಡ್ತೀವಿ ಯಾವುದೇ ಅಧಿಕಾರಿ. ಇವತ್ತು ಆಗಿಲ್ಲ. ಜನ 20-22 ವರ್ಷ ಆಗಿರ್ತೈತಿ, ಹೋಗಿ ಒಂದು ಬೊಕ್ಕೆ ತಗೊಂಡು ಇವತ್ತು ಯಾರೋ ದೊಡ್ಡವ್ರಿಗೆ ಕೊಟ್ಟ ತಕ್ಷಣ ತಿರ್ಗಾ ಬೆಳಗ್ಗೆಯಿಂದನೇ ಅವ್ರ ವರ್ತನೆನೇ ಚೇಂಜ್. ಅಂದ್ರೆ ನಾನೇನೋ ದೇಶಕ್ಕೆ ಸೇವೆ ಸಲ್ಲಿಸಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೀನಿ ಅನ್ನೋ ಒಂದು ಅಹಂಕಾರ ಆಮೇಲೆ ಒಂದಿಷ್ಟು ಬೆಳೆದ್ಬಿಟ್ಟಿದೆ ಈಗೇನಿಲ್ಲ. ಒಬ್ಬ ಮಿನಿಸ್ಟ್ರು ಅಥವಾ ಯಾರೋ CM ಜೊತೆಗೆ ಒಬ್ಬ ದೊಡ್ಡ ವ್ಯಕ್ತಿ ಜೊತೆ ಫೋಟೋ ತೆಗೆಸ್ಕೊಂಡ್ ಬಂದ ತಕ್ಷಣ ನಾನು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ ಅನ್ನೋ ಫೀಲಿಂಗ್ ತೆಗೆಸ್ಕೊಂಡು ಬರ್ತಾರೆ. ನಾನು ಭೇಟಿ ಆಗೋರಲ್ಲಿ ಕೆಲವ್ರು ಹಂಗೆ ಇದ್ದಾರೆ. ನಾವು ಅಷ್ಟೆಲ್ಲ ಬೆಳೆದು ಇವತ್ತಿನವರೆಗೆ ನಾನು ಹಿಂಗಿದ್ದೀನಿ ಅಂತ ಒಬ್ರಿಗೆ ಹೇಳಲ್ಲ, ನಾನು ಅಂತಲ್ಲ. ನಿಜವಾಗಿ ಹೋರಾಟಗಾರರು ಯಾರು ಹೇಳ್ಕೊಳ್ಳೋದಿಲ್ಲ. ಇವತ್ತಿನ ದಿನ ಆಗಾಗ್ತಾ ಇಲ್ಲ, ಮಾತಾಡೋ ಸ್ಟೈಲಲ್ಲೇ ಗೊತ್ತಾಗ್ಬಿಡತ್ತೆ. ಸೊ ಹೀಗಾಗಿ ಈ ಒಂದು ವರ್ತನೆಗಳು ಇವೆಲ್ಲ ಹೋಗ್ಬೇಕು ಸರ್. ಕನ್ಸರ್ನ್ ಇಟ್ಕೊಂಡು ಬರ್ಬೇಕು, ಈ ರಂಗಕ್ಕೆ ಬರ್ಬೇಕು ಅಂತಂದ್ರೆ ಸೊ ಕಲಿಬೇಕು. ಹೋರಾಟ ಮಾಡಬೇಕು ಅಂದ್ರೆ ಮೊದಲು ಓದಬೇಕು, ಕಲಿಬೇಕು. ಏನ್ ನ್ಯಾಯ ನಮಗೆ ಸಿಗುತ್ತೆ, ಏನ್ ನ್ಯಾಯ ನಾವು ಕೇಳಕ್ ಹೋಗಿದ್ದೀವಿ, ಈ ಕ್ಲಾರಿಟಿ ಅದು ಇರಬೇಕು ಸರ್. ಸಮಾಜ ಸೇವೆ ಅಂದ್ರೆ ಹೆಂಗಂತಂದ್ರೆ ಏನೋ ವಕೀಲ ವೃತ್ತಿ ಇದ್ದಂಗೆ ಸರ್. ಇವತ್ತು ಹೋಗಿ ಪ್ರಮಾಣ ವಚನ ತಗೊಂಡ್ ಬಂದ ತಕ್ಷಣ ನಾಳೆ ಆರ್ಗ್ಯೂ ಮಾಡಕ್ ಆಗೋದಿಲ್ಲ. ಕಾನೂನು ತರಬೇತಿ ನಿರಂತರವಾಗಿ ಪಡಿತಾನೆ ಇರಬೇಕು. ಕಾನೂನು ಏನ್ ಹೇಳ್ತದೆ ಅದನ್ನೆಲ್ಲ ಪಡೆಯೋದಕ್ಕಿಂತ ಮುಂಚೆ ಹೋಗಿ ಆರ್ಗ್ಯೂ ಮಾಡ್ತೀನಿ ಅನ್ನೋ ತಪ್ಪಾಗ್ತದೆ. ಸೊ ಹಾಗಾಗಿ ಈಗಿನ ಯೂತ್ಸ್ ಹೆಂಗಾಗಿತ್ತು ಅಂದ್ರೆ ಇವತ್ತು ವಕೀಲರಾಗಿ ಬಂದ ತಕ್ಷಣ ಆರ್ಗ್ಯೂ ಮಾಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ, ಕಾನೂನು ಕಲಿದೆ. ಸೊ ಅದು ಬೇಡ. ಸ್ಟಾರ್ಟಿಂಗ್ ಕೆಲವು ದಿನಗಳ ಕಾಲ ಒಬ್ಬ ಒಳ್ಳೆ ಸೀನಿಯರ್ ಜೊತೆಗೆ ಅವ್ರ ಹತ್ರ ಕಷ್ಟನೋ ಸುಖನೋ ಅದು ಕೊಡ್ತಾರೋ ಸ್ಯಾಲ್ರಿ ಇಲ್ಲೋ ಅದು ಬೇಡ. ಶ್ರಮ ಪಡಿ, ವಿದ್ಯೆಗಳನ್ನ ಕಲೀರಿ, ಆಮೇಲೆ ನೀವು ಹೋಗಿ ಏನಾದ್ರು ಮಾಡಿ. ಏನು ಕಲಿದೆ ಸಮಾಜಕ್ಕೆ ಬರ್ತೀನಿ ಅನ್ನೋ ತಪ್ಪಾಗ್ತದೆ. ಯಾಕಂದ್ರೆ ಬೇರಿಲ್ಲದೆ ಸುಮ್ಮನೆ ಅಣಿಸಿರೋ ಗಿಡಕ್ಕೂ ಬೀಜದಿಂದ ಬಂದಿರೋ ಗಿಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್. ಸರಸ್ವತಿ ಇದ್ರೆ ನಿಮ್ಗೆ ಲಕ್ಷ್ಮಿ ಹುಡ್ಕೊಂಡ್ ಬರ್ತಾರೆ. ಹೌದು. ಸೊ ನೀವು ಡೈರೆಕ್ಟ್ ಆಗಿ ಲಕ್ಷ್ಮಿ ಹುಡ್ಕಕ್ ಹೋಗ್ತಾ ಇದ್ರಿ. ಸರಸ್ವತಿ ಬರ್ತೀನಿ ಅಂತಂದ್ರೆ ದಯವಿಟ್ಟು ಈ ಫೀಲ್ಡಿಗೆ ಬರಕ್ ಹೋಗ್ಬೇಡಿ. ಸಮಾಜ ಸೇವೆ ದುಡ್ಡು ಮಾಡ್ತೀನಿ ಏನೋ ಮಾಡ್ತೀನಿ ಅನ್ನೋದಂಗಿದ್ರೆ ಬರೋದು ಬೇಡ. ಕೆಲಸ ಮಾಡ್ತೀನಿ ಅಂತ ಬನ್ನಿ, ಅದೇನು ಉಳಿದಿದ್ದು ಏನು ಬರಬೇಕು ಅದನ್ನ ಹುಡ್ಕೊಂಡು ಬರ್ತದೆ. ಆದ್ರೆ ನಾನು ಲಕ್ಷ್ಮಿಯಿಂದ ಹೋಗ್ತೀನಿ ಅಂತಂದ್ರೆ ಸರಸ್ವತಿ ಯಾವತ್ತು ಬರೋದಿಲ್ಲ, ಓಡೋಗ್ತಾರೆ ಅವರು. ಆ್ಯಕ್ಚುಲಿ ನೀವು ರೈಟ್ ಪರ್ಸನ್ನು, ಯಾಕೆಂದರೆ ಇವತ್ತು ಎಲ್ಲ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಒಂದು ಒಳ್ಳೆ ಸ್ಥಾನವನ್ನು ಸ್ವೀಕರಿಸಿದ್ದೀರಿ. ಎಸ್ ಸರ್. ಸೊ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಈ ಕರ್ನಾಟಕ ಪೊಲೀಸ್ ದೂರು ಪ್ರಾಧಿಕಾರ ಏನು ಮಾಡುತ್ತೆ ಸರ್? ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕಾದ ಅನಿವಾರ್ಯತೆ ಇರೋದರಿಂದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಪ್ರಕರಣದಡಿಯಲ್ಲಿ ಪೊಲೀಸ್ ಸುಧಾರಣೆ ಆಗಬೇಕನ್ನೋ ಪ್ರಕರಣದ ಅಂತಿಮ ಆದೇಶದ ಅನುಸಾರವಾಗಿ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಆಯಾ ರಾಜ್ಯದ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆ ಆಯಿತು 2012ರಲ್ಲಿ. 2013ರಿಂದ ಕರ್ನಾಟಕದಲ್ಲಿ ಜಾರಿಯಾಗಿ ಕಾರ್ಯನಿರ್ವಹಿಸ್ತಿದೆ. ಇದರ ಉದ್ದೇಶ ಇಷ್ಟೇ,
ಅಡಿಷನಲ್ SP ಗಿಂತ ಉನ್ನತ ಅತಿ ಹೆಚ್ಚಿನ ದರ್ಜೆಯ DG ವರೆಗೂ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕರ್ತವ್ಯ ಲೋಪ, ಗಂಭೀರ ದುರ್ನಡತೆ, ಆಮೇಲೆ ಅವ್ರ ಅಧಿಕಾರ ದುರ್ಬಳಕೆ ಆಗಿರ್ಬೋದು, ಆಮೇಲೆ ಠಾಣೆಗಳಲ್ಲಿ ಸೆಕ್ಸುವಲ್ ಹರಾಸ್ಮೆಂಟ್ ಇರ್ಬೋದು, ಲಾಕಪ್ ಡೆತ್ ಅಂತ ಪ್ರಕರಣಗಳನ್ನು ವಿಚಾರಣೆ ಮಾಡಿ ಸರ್ಕಾರಕ್ಕೆ ಅವರ ಮೇಲೆ ಆರೋಪ ಸಾಬೀತಾಯ್ತಂದ್ರೆ ಸರ್ಕಾರಕ್ಕೆ ಅವ್ರ ಮೇಲೆ ಶಿಫಾರಸು ಮಾಡೋದಕ್ಕೆ ಒಂದು ಆಯೋಗ ರಚನೆ ಮಾಡಿತು. ಇದು ಈ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ. ಈ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕೂಡ ಒಂದು ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆ ಆಗಿದೆ. ಇದರಲ್ಲಿ ಜಿಲ್ಲಾ ಮತ್ತು ಜಿಲ್ಲಾ ಪ್ರಾಧಿಕಾರಕ್ಕೂ ರಾಜ್ಯ ಪ್ರಾಧಿಕಾರಕ್ಕೂ ಇರೋ ವ್ಯತ್ಯಾಸ ಇಷ್ಟೇ, PC ಯಿಂದ ಹಿಡಿದು DSP ತನಕ ಇರೋ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕರ್ತವ್ಯ ಲೋಪ, ಗಂಭೀರ ದುರ್ನಡತೆ, ಲಾಕಪ್ ಡೆತ್ ಮತ್ತು ಸೆಕ್ಸುವಲ್ ಹರಾಸ್ಮೆಂಟ್, ಅಧಿಕಾರ ದುರ್ಬಳಕೆ ಆರೋಪದ ಜೊತೆ ಶಾಮೀಲಾಗುವಂಥ ಪ್ರಕರಣಗಳು ಇದ್ದಲ್ಲಿ ಆಯಾ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದೆ. ಅಡಿಷನಲ್ SP ಗಿಂತ ಉನ್ನತ ದರ್ಜೆ ಅಧಿಕಾರಿಗಳ ವಿರುದ್ಧ ವಿಚಾರಣೆ ಮಾಡಿ ಕ್ರಮ ತೆಗೆದುಕೊಳ್ಳಕ್ಕೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆಗೊಂಡಿದೆ. ಸೊ ಹೌ ಎಫೆಕ್ಟಿವ್ಲಿ ಇಟ್ ಈಸ್ ವರ್ಕಿಂಗ್? ಎಷ್ಟು ಗಂಭೀರವಾಗಿ ಇದು ಕೆಲಸ ಮಾಡ್ತಿದೆ ನಿಮ್ಮ ಪ್ರಕಾರ? ಸರ್, ಗಂಭೀರವಾಗಿ ಅಂದ್ರೆ ಏನು, ಪ್ರತಿ ಪ್ರಕರಣನೂ ಗಂಭೀರವಾಗಿ ತಗೊಳುತ್ತೆ. ಯಾವುದನ್ನು ತುಂಬ ಲೈಟಾಗಿ ತಗೊಳ್ಳೋಂಥ ಯಾವುದೂ ಪ್ರಕರಣ ಇಲ್ಲ. ಯಾಕಂದರೆ ಪ್ರಾಧಿಕಾರಕ್ಕೆ ಬರುವಂಥ ಪ್ರತಿ ಪ್ರಕರಣನೂ ಗಂಭೀರವಾಗಿ ತಗೊಂಡಾಗ ಮಾತ್ರ ನ್ಯಾಯ ಕೊಡಿಸೋದಕ್ಕೆ ಅನುಕೂಲ ಆಗ್ತದೆ. ಸರ್, ಜನಗಳದ್ದು ಒಂದು ಮಾತಿದೆ ಸರ್, ನಾವೆಲ್ಲೋದು ನ್ಯಾಯ ಸಿಗೋದಿಲ್ಲ, ಏನೇನಿದೆಯೋ ಸರ್ಕಾರದಲ್ಲಿ ಇವೆಲ್ಲ ಯೂಸ್ ಇಲ್ಲ ನಮಗೆ, ನಾನು ಹಿಂಗು ಎಲ್ಲ ಕಡೆ ಹೋಗಿ ಎಲ್ಲ ಡೋರ್ ತಟ್ಕೊಂಡು ಬರ್ತೀನಿ, ಕೊನೆಗೂ ನನಗೆ ಏನು ನ್ಯಾಯ ಸಿಗಬೇಕು ಅದು ಸಿಗ್ತಿಲ್ಲ ಅಂತ. ಈ ಮಾತನ್ನು ನೀವು ಕೇಳಿದ್ದೀರಾ? ಸರ್, 100% ನಾವು ಇಲ್ಲಿದ್ದ ದಿನ ಅದನ್ನೇ ಕೇಳಬೇಕಾಗುತ್ತಲ್ಲ ಸರ್. ನಾನು ಹೇಳೋದಿಷ್ಟ, ದೂರುದಾರರಿಗಾಗಲಿ ಯಾರೇ ಆಗಿರಲಿ, ನ್ಯಾಯ ಪಡಿಬೇಕು ಅಂತಂದ್ರೆ ಏನು ಮುಖ್ಯವಾದ ಉದ್ದೇಶ ಏನಿರಬೇಕು, ಆ ಪ್ರಕರಣದಲ್ಲಿನ ಏನು ಅನ್ಯಾಯ ಆಗಿದೆ ಅದರ ಸಂಪೂರ್ಣ ಸಾಕ್ಷ್ಯಾಧಾರಗಳನ್ನು ಕೊಡೋ ಜವಾಬ್ದಾರಿ ಯಾರ್ದು? ದೂರುದಾರರದ್ದೇ. ಪರ್ಫೆಕ್ಟ್. ನಾವು ಈಗ ಕೊಡೋದು ದೂರಿನಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಓವರಲ್ ಆಗಿ ಇವನು ಈಗ ಮಾಡ್ದ ಆಗ ಮಾಡ್ದ, ಅವನ ಹತ್ರ ಇಸ್ಕೊಂಡು ತಿಂದ, ಅವನಿಗೆ ಬೈದ ಇವನಿಗೆ ಬೈದ, ಇದು ಕಂಪ್ಲೇಂಟ್ ಆಗೋದಿಲ್ಲ ಸರ್. ರೈಟ್. ಒಂದು ಸ್ಪೆಸಿಫಿಕ್ ಪ್ರಕರಣ, ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ, FIR ಮಾಡ್ಬೇಕು, ನನ್ನ ಕೆಲಸನ ನೀವು ಸಬ್ ಇನ್ಸ್ಪೆಕ್ಟರ್, ನಾನು ನಿಮಗೆ ದೂರು ಕೊಡೋಕೆ ಬಂದಿರೋ ದೂರುದಾರ, ನೀವು ದೂರು ತಗೊಂಡಿಲ್ಲ ಅಂದಾಗ ಅದು ನಿಮ್ಮ ಮೇಲೆ ನನ್ನ ದೂರು ತಗೊಂಡಿಲ್ಲ ಅನ್ನೋದಕ್ಕೆ ನಾನು ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡಬಹುದು. ಹೆಂಗೆ ಇದು ಪ್ರೂಫ್ ಹೆಂಗೆ ತಗೊಳ್ಳೋದು ನಾವು? ದೂರು ನೀವು ಕೊಡಕ್ಕೆ ಹೋಗಿರ್ತೀರ, ಅಲ್ಲಿ CCTV ಇರುತ್ತೆ, ನಮ್ದೆಲ್ಲ ಇದೆ, ನೀವು ಹೋಗಿರೋ ಠಾಣೆಗೆ ಹೋಗಿರೋ ಭೇಟಿ ಕೊಟ್ಟಿರೋ ವಿವರ ಇರುತ್ತೆ, ಎಲ್ಲದನ್ನೂ ಇರುತ್ತಲ್ಲ ಸರ್. ಕರ್ನಾಟಕದ ಎಷ್ಟೋ ಪೊಲೀಸ್ ಠಾಣೆಯಲ್ಲಿ CCTV ಕ್ಯಾಮ್ರಾ ಕಾರ್ಯನಿರ್ವಹಿಸ್ತಿಲ್ಲ ಸರ್. 100% ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ 4 CC ಕ್ಯಾಮ್ರಾ ಕಡ್ಡಾಯವಾಗಿ ಆಗಿದೆ ಸರ್. ಓಕೆ. ಎಸ್ ಸರ್. ಸೊ ಅಂದರೆ ಇವಾಗ ವಿ ಆರ್ ಆಕ್ಸೆಸಬಲ್ 100% ಸರ್. ಓಕೆ. ಇದು ಸಾರ್ವಜನಿಕರು ಚೆಕ್ ಮಾಡ್ಕೊಳ್ಳಿ. ನಾನು ಯಾಕೆ ಈ ಮಾತನ್ನ ರೀಕನ್ಫರ್ಮ್ ಮಾಡಿಸ್ತಿದ್ದೀನಿ ಅಂತಂದರೆ, ದಯಮಾಡಿ ನೀವು ರೀಕನ್ಫರ್ಮ್ ಮಾಡ್ಕೊಳ್ಳಿ. ಪ್ರತಿ ಠಾಣೆಯಲ್ಲಿ CCTV ಕ್ಯಾಮ್ರಾ ಇದೆಯಾ ಅಂದರೆ, ಎಷ್ಟೋ RTA ಕಾರ್ಯಕರ್ತರುಗಳು ನನಗೆ ಫೋನ್ ಮಾಡ್ತಾರೆ, ಸರ್ ನಾನು CCTV ಕ್ಯಾಮ್ರಾ ಫೋಟೇಜಸ್ ಕೇಳ್ತೀನಿ, ಇವ್ರು ಕೊಡೋದಿಲ್ಲ, ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಹೊಡೆದಿರೋ ಜಾಗದಲ್ಲಿ CCTV ಇರೋದಿಲ್ಲ, ತಗೊಂಡೋಗಿ ಹಿಂದೆ ಎಲ್ಲೋ ಹೊಡೆಯೋದು, ಬೇರೆ ಅದು ರೂಮಲ್ಲಿ ಹೊಡೆಯೋದು, ಈ ರೀತಿ ಮಾಡ್ತಾರೆ. ಆಮೇಲೆ ದೂರನ್ನು ಅವ್ರು ನೀವು ಹೇಳ್ದಂಗೆ ದೂರನ್ನು ಮಾಡಿಸ್ಕೋದಾಗ ಒಂದು NCR ಮಾಡಿದ್ದೀನಪ್ಪ, ನೋಡ್ತೀವಿ ಇದನ್ನು ಅಂತ ಹೇಳ್ತಾರೆ. ಸೊ ಅವಾಗ ಇವ್ರೇನು ಮಾಡ್ತಾರೆ, ಒಂದು ಟೈಮ್ ಪುಲ್ಲಿಂಗ್ ಎಕ್ಸಸೈಸ್ ಮಾಡ್ತಾರೆ. ಒಂದು ಸ್ವಲ್ಪ ದಿನ ಆಯಿತು, ಹೋಗಿ ಬಾ, ಕರೆಸ್ತೀನಿ ಹೋಗು, ಹೇಳಿಸ್ತೀನಿ ಹೋಗು ಅನ್ನೋ ಒಂದು ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಪ್ರಿಸೈಸಿಂಗ್ ಆಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಪ್ರೂಫ್ ಸಿಗೋದು ಕಷ್ಟ ಇದೆ ಸರ್. ನಾನೊಬ್ಬ ಸಾಮಾನ್ಯ ವ್ಯಕ್ತಿಗೆ ಹೇಳ್ತಿದ್ದೀನಿ, ತುಂಬ ಕಷ್ಟ ಇದೆ ಒಂದು ದೂರನ್ನು ತರಬೇಕು ಅಂತ. ಇದರೊಳಗೆ 100ರಲ್ಲಿ 1ಕ್ಕೆ ನಮಗೆ ಎವಿಡೆನ್ಸ್ ಸಿಗುತ್ತೆ. ಒಬ್ಬ ಬುದ್ಧಿವಂತ ಇರ್ತಾನೆ, ಏನೋ ಒಂದು 3ನೇ ಕಣ್ಣು ಹಾಕೊಂಡೋಗಿ ವಿಡಿಯೋ ಮಾಡ್ಕೊಂಬಂತ ಅಂದ್ಕೊಡ್ತಾನೆ, ಅಂಥ ಪ್ರಕರಣದಲ್ಲಿ ಆಗುತ್ತೆ. ಈ ಸಾಮಾನ್ಯ ವರ್ಗದವ್ರಿಗೆ ಒಂದು ಸೊಲ್ಯೂಷನ್ ಕೊಡಬೇಕು ಅಂತಂದರೆ ವಾಟ್ ಇಟ್ ಕುಡ್ ಬಿ? ಸರ್, ನಾನು ಹೇಳೋದು, ಪ್ರಾಧಿಕಾರ ಇರ್ಬೋದು, ಕೋರ್ಟ್ ಇರ್ಬೋದು, ಅಂತಿಮವಾಗಿ ಆ ಕೇಸನ್ನು ವಿಲೇ ಮಾಡಬೇಕಾದಾಗ ಅಥವಾ ಕೇಸ್ ಅಲೋ ಆಗಿರ್ಬೋದು ಆರ್ ಡಿಸ್ಮಿಸ್ ಆಗಿರ್ಬೋದು, ಸಾಕ್ಷ್ಯಾಧಾರಗಳ ಮೂಲಕನೇ ಸಾಕ್ಷ್ಯಾಧಾರಗಳು ಏನಿರುತ್ತೆ ಅದು ಪರಿಶೀಲನೆ ಮೇಲೆ ಅಂತಿಮ ಆದೇಶ ಆಗಿರುತ್ತೆ. ಕರೆಕ್ಟ್. ಹೆಚ್ಚಿನ ದೂರು ಸಲ್ಲಿಸಬೇಕಾದಾಗ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋ ಕೆಲಸನ ಅವ್ರು ಮಾಡಲೇಬೇಕು. ಕೆಲವು ಅಧಿಕೃತವಾಗಿ ಮಾಹಿತಿ ಬೇಕಾಗಿದೆ ನಿಮಗೆ. ಈಗ ನಮ್ಮ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಕೆಲವರು ದೂರು ಸಲ್ಲಿಸಿದ್ದಾರೆ. ದೂರು ಸಲ್ಲಿಸಿದಾಗ ನಮ್ಮ ಕ್ಯಾಮ್ರಾ ಆ ಪ್ರಕರಣ ಸಲ್ಲಿಸಿದಾಗ ಸ್ವಾಮಿ ಅಲ್ಲಿನ ತಾವು CCTVನ ಪರಿಶೀಲನೆ ಮಾಡಬೇಕು ಅಥವಾ ತರಿಸ್ಬೇಕು ಅಂತ ರಿಕ್ವೆಸ್ಟ್ ಕೊಟ್ಟಾಗ ಕೆಲವುಗಳನ್ನ ನಾವು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತರಿಸಿಕೊಟ್ಟಿದ್ದೀವಿ. ಸೊ ಒಂದು ಪಬ್ಲಿಕ್ ಇನ್ನೊಂದು ಏನ್ ಮಾಡ್ಬೋದು, ಮಾಹಿತಿ ಆಯೋಗದಲ್ಲಿ ಕೂಡ ಅವ್ರನ್ನ CCTV ತರಿಸೋದಕ್ಕೆ ಮಾಹಿತಿ ಆಯೋಗದ ವ್ಯಾಪ್ತಿಗೆ ಬರೋದ್ರಿಂದ ಮೊದಲನೇದಾಗಿ ಆಯಾ ಠಾಣೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸೋದು. ಅವ್ರು ಕೊಟ್ಟಿಲ್ಲ ಅಂದಾಗ ಅವ್ರ ಹಿರಿಯ ಅಧಿಕಾರಿಗಳಿಗೆ ಅಪೀಲ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಬಹಳಷ್ಟು ಆದೇಶಗಳು ಆಗಿದೆ. ಒಂದ್ ವೇಳೆ ಪೊಲೀಸ್ನವ್ರು ದುರ್ನಡತೆ, ಕರ್ತವ್ಯ ಲೋಪ ಇದ್ದಂಥ ಪ್ರಕರಣ ನಮ್ಮಲ್ಲಿ ಕೊಟ್ಟಾಗ ಕೆಲವು ತರಿಸಿದಂಥ ಉದಾಹರಣೆ ಭಾಳಷ್ಟಿದೆ. ಈಗ ಒಂದು ಪಕ್ಷ KS ಅವ್ರು ಕೊಟ್ಟಿಲ್ಲ ಅಂತಂದಾಗ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ನೀವು ಚೆಕ್ ಮಾಡೋದಕ್ಕೆ ಒಂದು ರೈಟ್ಸ್ ಚೆಕ್ ಮಾಡೋದಕ್ಕೆ ಅಂತಂದ್ರೆ ಪ್ರತಿ ಪ್ರಕರಣದಲ್ಲಿ ತರಿಸೋದಕ್ಕೆ ನಮ್ಮ ವ್ಯಾಪ್ತಿ ಇರೋದಿಲ್ಲ ಸರ್. ಈಗ ಯಾವುದೇ ಒಂದು ದುರ್ನಡತೆ ಆಗಿರ್ಬೋದು, ಠಾಣೆಯಲ್ಲಿ ನನಗೆ ಹೊಡೆದ್ರು ಅನ್ನೋದು ಒಂದು ವಿಷಯ ಬಂದಿರುತ್ತೆ, ಇಲ್ಲ ಅಲ್ಲಿ ನನಗೆ ಸರಿಯಾಗಿ ನಡೆಸ್ಕೊಂಡಿಲ್ಲ, ಅವಾಚ್ಯವಾಗಿ ಇದಾಯಿತು, ಅಥವಾ ನನ್ನೆಲ್ಲ ದುರುದ್ದೇಶಪೂರ್ವದಿಂದ ಲಾಕಪ್ ಅಲ್ಲಿ ಕೂಡಿಸ್ಕೊಂಡಿದ್ರು, ಇಂಥ ಗಂಭೀರವಾದ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಸ್ವಾಮಿ ತಾವು CCTVನ
ಪರಿಶೀಲನೆ ಮಾಡಬೇಕು, ತರಿಸಬೇಕು ಅಂತ ರಿಕ್ವೆಸ್ಟ್ ಕೊಟ್ಟಂತ ಸಂದರ್ಭದಲ್ಲಿ ತರಿಸ್ಕೊಡ್ಬೋದಾಗಿದೆ. ಯಾಕಂದ್ರೆ ಇದನ್ನ ಅಂತಿಮ ಎಲ್ಲಾ CCTV ತರಿಸ್ಕೊಡಂತ ವ್ಯಾಪ್ತಿ ನಮಗೆ ಬರೋದಿಲ್ಲ. ಯಾಕಂದ್ರೆ ಇದು ಮಾಹಿತಿ ಆಯೋಗದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ನಾವು ಅದರಲ್ಲಿ. ಎಸ್ ಸರ್. ಸರ್, ಅಪ್ರಾಕ್ಸಿಮೇಟ್ಲಿ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ಎಷ್ಟು ಕೇಸ್ ಪೆಂಡಿಂಗ್ ಇದಾವೆ ಸರ್? ಪೆಂಡಿಂಗ್ ಅನ್ನೋದಕ್ಕಿಂತ ತಮಗೆ 2013ರಿಂದ ಇಲ್ಲಿ ತನಕ ಪ್ರಸ್ತುತದವರೆಗೆ ಹಿಂದೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಬಗ್ಗೆ ಜನಗಳಿಗೆ ಜಾಗೃತಿ ಕಡಿಮೆ ಆಗಿರೋದ್ರಿಂದ ವರ್ಷಕ್ಕೆ ಸ್ಟಾರ್ಟಿಂಗ್ 2013ರಿಂದ 50, 100, 200 ಅಂತ ಪ್ರಕರಣಗಳು ಬರ್ತಾ ಇತ್ತು. ಈಗ ನಾವು 2024 ಇಲ್ಲಿಗೆ ಬಂದ್ವಿ. ಅದಕ್ಕಿಂತ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 400 ಕಂಪ್ಲೇಂಟ್ ಬರ್ತಾ ಇತ್ತು. ಈಗ ನಾವು ನಮ್ಮ ಅವಧಿಯಲ್ಲಿ ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಇನ್ನು ಉಳಿದಂಥ ಸದಸ್ಯರ ಅವಧಿಯಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಜಾಸ್ತಿ ಆಗಿರೋದ್ರಿಂದ ಕಂಪ್ಲೇಂಟ್ಗಳು ಪ್ರತಿ ವರ್ಷಕ್ಕೆ ಈಗಾಗಲೇ 1,000 ಮೇಲೆ ದಾಟಿದೆ. ಹಾಂ ಸರ್. ಆಮೇಲೆ ಡಿಸ್ಪೋಸ್ ಸಂಖ್ಯೆನೂ ಕೂಡ ಅಷ್ಟೇ ಅತಿ ಶೀಘ್ರವಾಗಿ, ಯಾಕಂದ್ರೆ ಇದಕ್ಕೊಂದು ಸಿವಿಲ್ ಕೋರ್ಟ್ ಪ್ರೊಸೀಡಿಂಗ್ಸ್ನ ಕೊಟ್ಟಿರೋದ್ರಿಂದ ಆ ಪ್ರೊಸೀಡಿಂಗ್ಸ್ ಮುಖಾಂತರನೇ ಮಾಡಬೇಕಾಗುತ್ತೆ ಹೊರತು ನಾವು ಇಮಿಡಿಯೇಟ್ ಆಗಿ ಇವತ್ತು ದೂರದಾರ ಕೊಟ್ಟಿದ ಅಂದ ತಕ್ಷಣ ಯಾವುದೋ ಒಂದು ಸಡನ್ ಆಗಿ ಅಥವಾ ತಕ್ಷಣಕ್ಕೆ ಮಾಡುವಂತ ಪ್ರಕ್ರಿಯೆ ಅಲ್ಲ ಇದು. ಕರೆಕ್ಟ್. ಯಾವುದೋ ಎಮೋಷನಲ್ ಸೆಂಟಿಮೆಂಟ್ ಫೋನ್ ಮಾಡ್ಬಿಟ್ಟು ಮಾತಾಡಂಗಿಲ್ಲ. ಕೆಲವರು ಏನಾಗ್ಬಿಟ್ಟಿದೆ, ಈಗ ಕೆಲವು ಸಾಮಾಜಿಕ ಕಾಳಜಿಗೆ ನಾನು ಕೆಲವು ಸರ್ಕಾರ ಪತ್ರ ಬರೆದು ಆಕ್ಷನ್ ತಗೊಂಡು ಮಾಡಿರುವಂಥ ಪ್ರಕರಣಗಳು ನೋಡಿದ ಜನಗಳು ನನ್ನ ಮೇಲೆ ಕೆಲವರು ನಂಬಿಕೆ ಭರವಸೆ ಹೆಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಮೋಹನ್ ಕುಮಾರ್ ದಾರಪ್ಪನ ಹತ್ರ ಹೋಗ್ಬಿಟ್ರೆ ಏನೋ ಇಮಿಡಿಯೇಟ್ ಸೊಲ್ಯೂಷನ್ ಸಿಗ್ಬಿಡುತ್ತೆ, ಇವತ್ತು ಪರಿಹಾರ ಸಿಗ್ಬಿಡುತ್ತೆ ಅನ್ನೋದಿರುತ್ತೆ. ಬಟ್ ಈ ಭರವಸೆ ಇಟ್ಕೊಳ್ಳೋದು, ನಂಬಿಕೆ ವಿಶ್ವಾಸ ಇಟ್ಕೊಳ್ಳೋದು ಸಹಜ, ತಪ್ಪಲ್ಲ, ಸಾರ್ವಜನಿಕರ ತಪ್ಪಲ್ಲ. ಬಟ್ ಆದರೆ ಈ ಪ್ರಕರಣ ಇಲ್ಲಿ ಅಥಾರಿಟಿಯಲ್ಲಿ ದೂರು ಸಲ್ಲಿಸಿದ ನಂತರ ಇದಕ್ಕೆ ಸಿವಿಲ್ ನ್ಯಾಯಾಲಯದ ಪ್ರಕ್ರಿಯೆ ಅಂತಾನೆ ವಿಚಾರಣೆ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಇವತ್ತು ದೂರುದಾರ ದೂರು ಕೊಟ್ಟ ನಂತರ ಅವನು ತನ್ನ ದೂರನ್ನ ಹೇಗೆ ಸಾಬೀತುಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆನೋ, ಆರೋಪಿತ ವ್ಯಕ್ತಿ ನಾನು ಆರೋಪ ಮಾಡಿಲ್ಲ ಅಂತ ಸಾಬೀತು ಮಾಡ್ಕೊಳ್ಳೋಕೆ ಅವ್ರಿಗೂ ಅಷ್ಟೇ ಅವಕಾಶ ಇದೆ. ಸೊ ಹಾಗಾಗಿ ಇಬ್ಬರಿಗೂ ಕುಲಂಕುಷವಾಗಿ ಅವ್ರು ಏನೇನು ದಾಖಲೆಗಳು ಓದಿಸೋದಕ್ಕೆ, ಅವ್ರು ವಾದ ಮಾಡೋದಕ್ಕೆ, ಪ್ರತಿವಾದಕ್ಕೆ ಅವ್ರಿಗೂ ಸಮಯ ಇದೆ. ಹಾಗಾಗಿ ಇದು ಸ್ವಲ್ಪ ಲೆಂತಿ ಪ್ರೊಸೆಸ್ ಇರುತ್ತೆ. ಸರ್, ಈಗ ಎಷ್ಟೋ ವರ್ಷದಿಂದ ಸತತವಾಗಿ ಪೊಲೀಸ್ ಫ್ರೆಂಡ್ಲಿ ಮಾಡಬೇಕು ಅಂತ ಸರ್ಕಾರ ಒದ್ದಾಡ್ತಿದೆ, ರಾಜಕಾರಣ ಒದ್ದಾಡಿದ್ದಾರೆ. ಬಟ್ ಆದ್ರೂ ಎಲ್ಲೋ ಒಂದು ಕಡೆ ನಾವು ಮಿಸರಬಲ್ ಆಗಿ ಫೇಲ್ ಆಗಿದ್ದೀವಿ ಅನ್ಸಲ್ವಾ? ಫೇಲ್ ಆಗಿದ್ದೀವಿ ಅನ್ನೋದಕ್ಕೇನೇ ಇಲ್ಲ ಸರ್. ಇತ್ತೀಚಿನ ಕೆಲವು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮಾಡುವಂಥ ದುರ್ನಡತೆಗಳು, ಪಬ್ಲಿಕ್ ಜೊತೆ ಬೆರೆಯುವಂಥ ಸಂದರ್ಭಗಳಲ್ಲಿ ಆಗುವಂಥ ಘರ್ಷಣೆಗಳಿಂದ ಸ್ವಲ್ಪ ಈ ತಾವು ಹೇಳಿದಂಥ ವ್ಯತಿರಿಕ್ತ ಪರಿಣಾಮ ಬೀಳ್ತಾ ಇದೆ ಹೊರತು ಇತ್ತೀಚೆಗೆ ಜನಸ್ನೇಹಿ ಪೊಲೀಸ್, ಮನೆ ಮನೆಗೆ ಪೊಲೀಸ್ ಅನ್ನೋ ಒಂದು ಕಾರ್ಯಕ್ರಮಗಳು ಜನಗಳಿಗೆ ಹತ್ರ ಆಗುವಂಥ ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ಮನೆ ಮನೆಗೆ ಪೊಲೀಸ್ ಅನ್ನೋಂಥ ಒಂದು ಯೋಜನೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಫಸ್ಟ್ ಮೊದಲು ಜಾರಿ ತಂದಂಥದ್ದು. ಸೊ ಇದು ಇನ್ನೂ ಒಂದಿಷ್ಟು ಸಮಯ ಬೇಕು, ಜನಗಳಿಗೆ ಇನ್ನಷ್ಟು ಹತ್ರ ಆಗೋದಕ್ಕೆ ಬೇಕು. ಇವತ್ತು ವಯೋವೃದ್ಧರಿಗಾಗಿ ಆಸರೆ ಯೋಜನೆ ಇವೆಲ್ಲ ಬರ್ತಾ ಇದೆ ಸರ್. ಮುಂದಿನ ಶಾರ್ಟ್ಲಿ ಅತಿ ವೇಗವಾಗಿ ಜನಸ್ನೇಹಿ ಆಗುವಂಥ ಕೆಲಸ ಆಗ್ತದೆ. ಬಟ್ ಏನೇ ಮಾಡಿದ್ರು, ಜನಸ್ನೇಹಿಯಾಗಿ ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ರು ಎಲ್ಲೋ ಒಂದು ಕಡೆ ನಿನ್ನ ಮೇಲೆ ದೂರಿದೆ ಅಂತಂದರೆ ಪೊಲೀಸ್ನವ್ರು ಮಾತಾಡುವಂತಹ ಭಾಷೆನೇ ಬೇರೆ ಇರುತ್ತೆ. ಎಸ್ ಸರ್. ಸೊ ಅವ್ರನ್ನ ಕರೆಸೋ ರೀತಿನೇ ಬೇರೆ ಇರ್ತದೆ, ಅವ್ರ ಮನೆ ಒಳಗೆ ನುಗ್ಗಿ ನೋಟಿಸ್ ಕೊಡೋ ರೀತಿನೇ ಬೇರೆ ಇರುತ್ತೆ. ಸೊ ನೀವು ಇಷ್ಟೆಲ್ಲ ಒಳ್ಳೇದು ಮಾಡಿಬಿಟ್ಟು ಜನಸ್ನೇಹಿ ಮಾಡಿ, ಚೆನ್ನಾಗಿ ಮಾತಾಡಿ, ಊಟ ತಿಂಡಿ ಮಾಡಿ, ಸಾಯಂಕಾಲ ವಾಕಿಂಗ್, ಬೆಳಗ್ಗೆ ಹೋಗಿ ಕಾಫಿ ಕುಡಿದು ಅವ್ರ ಹತ್ರ ಚೆನ್ನಾಗಿದ್ದು ಒಂದು ದೂರು ಬಂದಾಗ ನೀವು ಯಾಕೆ ಆ ಥರ ಹಿಲ್ ಟ್ರೀಟ್ ಮಾಡಬೇಕು ಅಂತ? ಅದು ಕೆಲವೊಮ್ಮೆ ಬಂದಿದೆ ಸರ್. ಕೆಲವು ವ್ಯಕ್ತಿಗಳ ವ್ಯಕ್ತಿತ್ವ ಆಗಿರ್ಬೋದು, ಎಲ್ಲರೂ ಹಾಗೆ ಹೇಳೋಕ್ಕಾಗೋದಿಲ್ಲ. ಕೆಲವರು ತುಂಬಾ ಕಾಮಾಗೆ ಜನಗಳ ಜೊತೆ ಬೇರಿತಾರೆ, ಕೆಲವರು ದುರಹಂಕಾರಿಗಳು ಇರುತ್ತೆ, ಕೆಲವೊಮ್ಮೆ ಅಧಿಕಾರ ದುರುಪಯೋಗ ಅಂತ ಪ್ರಕರಣಗಳು, ದುರ್ನಡತೆ ಅಂಥವ್ರಿಗೆ ಏನೋ ಒಂದು ಕಿವಿ ಮಾತು ಹೇಳ್ತೀರಾ? ನಾನು ಹೇಳೋದು, ಈಗ ರಾಜ್ಯ ಪೊಲೀಸ್ ಇಲಾಖೆ ಕಾಲಕ್ಕೆ ವರ್ಷದಲ್ಲಿ ಏನಿಲ್ಲ ಅಂದ್ರೆ 3 ರಿಂದ 4 ಬಾರಿ ಸುತ್ತೋಲೆಗಳನ್ನು ಹೊರಡಿಸ್ತಾನೆ ಬಂದಿದೆ. ಸಾರ್ವಜನಿಕರು ಹತ್ರ ಗೌರವದಿಂದ ನಡೆದುಕೊಳ್ಳಿ, ಸದ್ಭಾವನೆಯಿಂದ ಇರಿ, ಅವ್ರಿಗೆ ಬಂದಾಗ ಠಾಣೆಗೆ ಬಂದು ದೂರು ಕೊಡಲು ಬಂದಾಗ ಅವರಿಗೆ ಫೀಲ್ ಫ್ರೀ ಆಗೋ ಥರ ಜನಸ್ನೇಹಿಯಾಗಿ ಅವ್ರಿಗೆ ಆಗಿರುವಂಥ ಅನ್ಯಾಯದ ಬಗ್ಗೆ ಸಂಪೂರ್ಣ ವಿವರ ಕೊಡಬೇಕಾಗೋ ತನಕ ತಾಳ್ಮೆಯಿಂದ ಅವ್ರ ಏನು ದೂರಿದೆ ಸ್ವೀಕಾರ ಮಾಡಿ ಅಂತೇಳಿ ಹಲವಾರು ನಿರ್ದೇಶನ ಕೊಟ್ಟಿದೆ. ಕರೆಕ್ಟ್. ಆ ನಿರ್ದೇಶನಗಳ ವಿರುದ್ಧವಾಗಿ ಕೆಲವರು, ಇಡೀ ರಾಜ್ಯದ ಪೊಲೀಸ್ ಇಲಾಖೆ ಬಲ ಅಲ್ಲ, ಕೆಲವರು ಮಾತ್ರ ಇಂಥ ವರ್ತನೆ ಮಾಡೋದ್ರಿಂದ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮತ್ತು ಮಾಧ್ಯಮಗಳು ಸ್ಪೀಡ್ ಆಗಿರೋದ್ರಿಂದ ಅಂಥ ಪ್ರಕರಣಗಳನ್ನು ತುಂಬ ಪರಿಗಣಿಸಿ ಹೆಚ್ಚಿನ ಜಾಹೀರಾಗೋದ್ರಿಂದ ಎಂಟೈರ್ ಆ ಪೊಲೀಸ್ ಇಲಾಖೆ ಮೇಲೆ ಒಂದು ಅಪಕೀರ್ತಿ ಬರ್ತಾ ಇದೆ. ಬಟ್ ತುಂಬಾ ಜನಸ್ನೇಹಿ ಪೊಲೀಸರು ಇದ್ದಾರೆ. ಇವತ್ತಿಗೂ ಪ್ರತಿಯೊಂದು ದೂರ ಇರ್ಬೋದು, ಬಂದಾಗ ಆಸ್ ಎ ಫ್ರೆಂಡ್ಲಿ ತರನು ಟ್ರೀಟ್ ಮಾಡಿದವರು ಇದ್ದಾರೆ. ಬಟ್ ಆದ್ರೆ ಯಾರು ಸಾರ್ವಜನಿಕರಿಗೆ ದುರ್ವರ್ತನೆ ತೋರ್ತಾ ಇದ್ದಾರೋ ಅಂಥವ್ರ ವಿರುದ್ಧ ಸಾರ್ವಜನಿಕರು ಪೊಲೀಸ್ನ ದೌರ್ಜನ್ಯ ಇರ್ಬೋದು, ದಬ್ಬಾಳಿಕೆ ಇರ್ಬೋದು, ದುರ್ವರ್ತನೆಗಳು ಇರ್ಬೋದು, ಆಕ್ರಮಣಗಳು ಏನೇ ಇರ್ಬೋದು, ಅಂತ ಪ್ರಕರಣಗಳು ಇತ್ತು ಅಂತಂದ್ರೆ ಯಾವುದೇ ಜನಗಳು ಭಯ ಪಡದೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಅವರು ಯಾವುದೇ ನಿರ್ಭೀತಿಯಿಂದ ದೂರು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಯಾರು ಕೂಡ ಯಾವುದೇ ದೌರ್ಜನ್ಯಕ್ಕೊಳಗಾಗೋದು ಅಗತ್ಯತೆ ಇಲ್ಲ. ಎಲ್ಲರೂ ಹಾಗೆ ಹೇಳಕ್ಕಾಗೋದಿಲ್ಲ. ಕೆಲವರು ತುಂಬಾ ಕಾಮಾಗೆ ಜನಗಳ ಜೊತೆ ಬೇರಿತಾರೆ, ಕೆಲವರು ದುರಹಂಕಾರಿಗಳು ಇರುತ್ತೆ, ಕೆಲವೊಮ್ಮೆ ಅಧಿಕಾರ ದುರುಪಯೋಗ ಅಂತ ಪ್ರಕರಣಗಳು,
ದುರ್ನಡತೆ ಅಂಥವ್ರಿಗೆ ಏನಾನ ಒಂದು ಕಿವಿ ಮಾತು ಹೇಳ್ತೀರಾ? ನಾನು ಹೇಳೋದು ಈಗ ರಾಜ್ಯ ಪೊಲೀಸ್ ಇಲಾಖೆ ಕಾಲಕ್ಕೆ ವರ್ಷದಲ್ಲಿ ಏನಿಲ್ಲ ಅಂದ್ರೆ 3 ರಿಂದ 4 ಬಾರಿ ಸುತ್ತೋಲೆಗಳನ್ನು ಹೊರಡಿಸ್ತಾನೆ ಬಂದಿದೆ. ಸಾರ್ವಜನಿಕರು ಹತ್ರ ಗೌರವದಿಂದ ನಡೆದುಕೊಳ್ಳಿ, ಸದ್ಭಾವನೆಯಿಂದ ಇರಿ, ಅವ್ರಿಗೆ ಬಂದಾಗ ಠಾಣೆಗೆ ಬಂದು ದೂರು ಕೊಡಲು ಬಂದಾಗ ಅವರಿಗೆ ಫೀಲ್ ಫ್ರೀ ಆಗೋ ಥರ ಜನಸ್ನೇಹಿಯಾಗಿ ಅವ್ರಿಗೆ ಆಗಿರುವಂಥ ಅನ್ಯಾಯದ ಬಗ್ಗೆ ಸಂಪೂರ್ಣ ವಿವರ ಕೊಡಬೇಕಾಗೋ ತನಕ ತಾಳ್ಮೆಯಿಂದ ಅವ್ರ ಏನು ದೂರಿದೆ ಸ್ವೀಕಾರ ಮಾಡಿ ಅಂತೇಳಿ ಹಲವಾರು ನಿರ್ದೇಶನ ಕೊಟ್ಟಿದೆ. ಕರೆಕ್ಟ್. ಆ ನಿರ್ದೇಶನಗಳ ವಿರುದ್ಧವಾಗಿ ಕೆಲವರು, ಇಡೀ ರಾಜ್ಯದ ಪೊಲೀಸ್ ಇಲಾಖೆ ಬಲ ಅಲ್ಲ, ಕೆಲವರು ಮಾತ್ರ ಇಂಥ ವರ್ತನೆ ಮಾಡೋದ್ರಿಂದ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮತ್ತು ಮಾಧ್ಯಮಗಳು ಸ್ಪೀಡ್ ಆಗಿರೋದ್ರಿಂದ ಅಂಥ ಪ್ರಕರಣಗಳನ್ನ ತುಂಬ ಪರಿಗಣಿಸಿ ಹೆಚ್ಚಿನ ಜಾಹೀರು ಆಗೋದ್ರಿಂದ ಎಂಟೈರ್ ಆ ಪೊಲೀಸ್ ಇಲಾಖೆ ಮೇಲೆ ಒಂದು ಅಪಕೀರ್ತಿ ಬರ್ತಾ ಇದೆ. ಬಟ್ ತುಂಬಾ ಜನಸ್ನೇಹಿ ಪೊಲೀಸರು ಇದ್ದಾರೆ. ಇವತ್ತಿಗೂ ಪ್ರತಿಯೊಂದು ದೂರ ಇರ್ಬೋದು, ಬಂದಾಗ ಆಸ್ ಎ ಫ್ರೆಂಡ್ಲಿ ತರನು ಟ್ರೀಟ್ ಮಾಡಿದವರು ಇದ್ದಾರೆ. ನೀವು ಇಷ್ಟೊತ್ತು ನಮ್ಮ ಇಂಟರ್ವ್ಯೂ ಯಾರನ್ನ ಪೊಲೀಸ್ನವ್ರು ನೋಡಿದ್ರೆ, ನೋಡಪ್ಪ ಇವರು ಪೊಲೀಸ್ ವಿರೋಧಿಗಳು, ಅದಕ್ಕೋಸ್ಕರ ಇವರು ಪೊಲೀಸ್ ಬರುವ ಇದು ಮಾತಾಡ್ತಿದ್ದಾರೆ ಅಂತ. ಬಟ್ ಅದರ್ ಸೈಡ್ ಆಫ್ ದ ಗ್ರೀನ್ ನಾವು ಮಾತಾಡಿದ್ದೀರಿ. ಆ್ಯಕ್ಚುಲಿ ನೀವು ಮೋಹನ್ ದಾನಪ್ಪ ಅವರು ಕೆಲಸಗಳನ್ನು ಮಾಡಿದ್ದೀರಿ ಕಳೆದ 2 ವರ್ಷದಲ್ಲಿ. ಪ್ರೆಗ್ನೆಂಟ್ ವುಮೆನ್ಗೆ ಮಾಡಿರುವಂಥದ್ದಾಗಿರ್ಬೋದು, ಆಮೇಲೆ ಈ ಸಶಸ್ತ್ರ ಅವ್ರದವರು ಟ್ರಾಫಿಕಲ್ಲಿ ನಿಂತ್ಕೊಂಡು ಪೊಲೀಸ್ ಇಲ್ಲದೆ ಇರೋರು ಯೂನಿಫಾರ್ಮ್ಗಳನ್ನ ಹಾಕೊಂಡು ಮಾಡಿರೋದ್ರ ಬಗ್ಗೆ ತಾವು ಹೋರಾಟಗಳು ಮಾಡಿದ್ದೀರಿ. ಅದು ಒಂದು ಸ್ವಲ್ಪ ಹೇಳೋದಾದ್ರೆ. ಸರ್, ಏನಿಲ್ಲ, ಮಹಿಳೆ ಈಗ ತಾವು ಹೇಳಿದ್ರಿ ಮಹಿಳಾ ಪ್ರೆಗ್ನೆಂಟ್ ಅಂತ ಹೇಳಿ, ಏನಾಗ್ತಾ ಇದೆ ಈಗ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತಿನ ಇಲಾಖೆ ಪರೇಡ್ ಪ್ರತಿ ವಾರನೂ ಕಡ್ಡಾಯವಾಗಿ ಎಲ್ಲಾ ದರ್ಜೆ ಅಧಿಕಾರಿಗಳು ಪರೇಡ್ ಮಾಡಲೇಬೇಕು. ಅದು ಪೊಲೀಸ್ ಮ್ಯಾನ್ಯುವಲ್ ಇದೆ, ಸರ್ಕಾರದ ಇಲಾಖೆಯ ಆದೇಶ ಇದೆ. ಅದು ಆ ಶಿಸ್ತು ಆ ಪರೇಡ್ ಮಾಡೋದ್ರಿಂದನೇ ಇಲಾಖೆಯಲ್ಲಿ ಸುಧಾರಣೆ ಮತ್ತು ಸಿಬ್ಬಂದಿಗಳ ಸುಧಾರಣೆ ಮಾಡೋದಕ್ಕೆ ಅವಕಾಶ, ಒಂದು ಅನುಕೂಲ. ಕರೆಕ್ಟ್. ಬಟ್ ಇಂಥ ಪರೇಡಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕಾಗಿರೋದು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯ ಆದ್ಯ ಕರ್ತವ್ಯ. ಕರೆಕ್ಟ್. ಬಟ್ ಇದರಲ್ಲಿ ಎಕ್ಸಾಮ್ಷನ್ ಏನಂತಂದ್ರೆ, ಈಗ ಕೆಲವು ದೂರುಗಳು, ಕೆಲವು ಮನವಿಗಳು ನನಗೆ ವೈಯಕ್ತಿಕವಾಗಿ ಜನ ಕೇಳಿಕೊಂಡಿರೋದು, ಸರ್ ನಾವು ಕೆಲವರು ಇತ್ತೀಚೆಗೆ ಗರ್ಭಿಣಿ ಆಗಿದ್ದೀವಿ, ಪೊಲೀಸ್ ಇಲಾಖೆಯಲ್ಲಿ ನಿಮಗೆ ಗೊತ್ತೇ ಇದೆ ಒಂದು ಅಧಿಕವಾದ ಒತ್ತಡ ಇರುವಂಥ ಕೆಲಸ, 24 ಗಂಟೆ ಕೆಲಸ ನಿರ್ವಹಿಸ್ತದೆ. ಈಗಿನ ಕಾಲದಲ್ಲಿ ಈ ಒತ್ತಡಕ್ಕೆ ಮಕ್ಕಳಾಗೋದೇ ಕಷ್ಟ ನಮಗೆ. ಅಪರೂಪಕ್ಕೆ ಒಂದು ಗರ್ಭಿಣಿ ಆಗಿದೆ ಸರ್, ಇಂಥ ಸಂದರ್ಭದಲ್ಲಿ ವೀಕ್ಲಿ ಪರೇಡಿಗೆ ಹೋಗ್ಬೇಕು ಅನ್ನೋದಿದೆ. ಬಟ್ ಆ ಪರೇಡಲ್ಲಿ ಡ್ರಿಲ್ ಮಾಡಿಸೋದ್ರಿಂದ ಒಂದು 2-3 ತಾಸು ಅವಧಿಗಳಿಂದ ನಿಂತ್ಕೊಂಡೇ ಮಾಡಬೇಕು. ಸೊ ಇದು ಇನ್ನಷ್ಟು ದೇಹಕ್ಕೆ ಅದಾಗುತ್ತೆ, ದೇಹಕ್ಕೆ ಅನೇಕ ಹೆಣ್ಮಕ್ಳಿಗೆ ಇರುವಂತಹ ಸಮಸ್ಯೆ, ಈ ತರ ಸಮಸ್ಯೆ ಇದೆ. ಹಾಗಾಗಿ ತಾವು ಸರ್ಕಾರದ ಗಮನ, ಇಲಾಖೆ ಗಮನ ಸೆಳೆದು ನಮಗೆ ವೀಕ್ಲಿ ಪರೇಡಿಂದ ಒಂದಿಷ್ಟು ವಿನಾಯಿತಿ ಕೊಡಿ, ನಾವು ಅಪ್ ಹೆರಿಗೆ ಆಗಿ ಮತ್ತೆ ಸುಸ್ಥಿತಿಗೆ ಬಂದು ವಾಪಸ್ ನೌಕರಿ ಕೊಡಿ ಅನ್ನೋದು. ಅದು ಬಂದು ಕೆಲವರು ರಿಕ್ವೆಸ್ಟ್ ಕೊಟ್ಟರು, ಕೆಲವರು ನನ್ನ ಗಮನಕ್ಕೆ ತೊಗೊಂಬಂದರು, ಸೋಷಿಯಲ್ ಮೀಡಿಯಾ ಮುಖಾಂತರನೂ ಹೇಳಿದ್ರು, ಸರ್ ಹಿಂಗೆ ಆಗ್ತಾ ಇದೆ, ನಾವು ಕೇಳಿದ್ರು ಕೊಡ್ತಾ ಇಲ್ಲ, ಅಟ್ಲೀಸ್ಟ್ ನಾವು ಪ್ರೆಗ್ನೆಂಟ್ ಇದ್ದೀವಿ, ವೀಕ್ಲಿ ಆಫ್ ಕೊಡಬೇಕು ಅನ್ನೋದಿದೆ, ನಮ್ಗೆ ವೀಕ್ ಆಫ್ನು ಕೊಡ್ತಾ ಇಲ್ಲ ಅನ್ನೋದು ಒಂದು ಬೇಡಿಕೆ ಇತ್ತು ಸರ್. ಅದನ್ನು ಪೊಲೀಸ್ ಇಲಾಖೆಯವ್ರ ಗಮನಕ್ಕೆ ತೊಗೊಂಬಂದಿದ್ದೀನಿ. ಮೇ ಬಿ ಇನ್ನೊಂದು 2-3 ದಿನ. ಅದ್ರ ಜೊತೆಗೆ ಅವ್ರು ಕೊಟ್ಟ ನಂತರನೂ ನಾನು ಬೇರೆ ರಾಜ್ಯದಲ್ಲಿ ಇಂಥ ಪ್ರಕರಣಗಳಿಗೆ ಬೇರೆ ಪೊಲೀಸ್ ಇಲಾಖೆ ಏನಾದರೂ ಒಂದು ಸರ್ಕ್ಯುಲರ್ ಮಾಡಿದಾರ, ಅವ್ರಿಗೆ ಯಾವ ಥರ ವಿನಾಯಿತಿ ಕೊಟ್ಟಿದ್ದಾರೆ ಅನ್ನೋ ಪರಿಶೀಲನೆ ಮಾಡಿದಾಗ ಚಂಡೀಗಢ ಪೊಲೀಸ್ ಇಲಾಖೆ ಇಂಥ ಪ್ರೆಗ್ನೆಂಟ್ ವುಮೆನ್ಗಳಿಗೆ ಸುಮಾರು ಒಂದು 15 ರಿಂದ 16 ಪಾಯಿಂಟ್ಗಳಷ್ಟು ವಿನಾಯಿತಿ ಕೊಟ್ಟಿದೆ. ಯಾವ್ಯಾವ ಸಂದರ್ಭದಲ್ಲಿ ಇವತ್ತು ಡ್ರೆಸ್ ಕೋಡಲ್ಲಿ ಅವ್ರು ಉಡಬೇಕಾದ ಉಡುಗೆಯಲ್ಲಿ ಒಂದಿಷ್ಟು ಎಕ್ಸಾಮ್ಷನ್ ಕೊಟ್ಟಿದೆ. ಆಮೇಲೆ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದಾಗ ಯಾವ ಥರದಲ್ಲಿ ಅವ್ರಿಗೆ ಇದ್ರೆ ಅನುಕೂಲ ಅನ್ನೋದು, ಅವ್ರ ಸ್ನೇಹಿಯಾಗಿರ್ಬೇಕು ಅನ್ನೋದು, ಅದಕ್ಕೊಂದಿಷ್ಟು ಸರ್ಕ್ಯುಲರ್ಗಳಿತ್ತು. ನಂತರದಲ್ಲಿ ಅವರು ಪ್ರೆಗ್ನೆಂಟ್ ಇರುವಂಥವ್ರು ಈ ರ್ಯಾಲಿ, ಪ್ರತಿಭಟನೆ, ಆಮೇಲೆ ಶಸ್ತ್ರಗಳನ್ನು ಹಿಡ್ಕೊಂಡು ಹೋಗುವಂಥ ನೌಕರಿಗಳು ಏನ್ ಕೆಲಸ ಇರುತ್ತಲ್ಲ, ಅದರಿಂದ ವಿನಾಯಿತಿ ಕೊಟ್ಟಿತ್ತು. ಸೊ ಆ ಒಂದು ಸರ್ಕ್ಯುಲರ್ನೆಲ್ಲ ಪರಿಶೀಲನೆ ಮಾಡಿ, ಸ್ಟಡಿ ಮಾಡಿ, ನಂತರ ಅದನ್ನ ತಗೊಂಡು ಮೊನ್ನೆ DG ಅವರಿಗೆ ಈ ತರ ಬೇರೆ ರಾಜ್ಯದಲ್ಲಿ ಈ ತರ ವಿನಾಯಿತಿ ಕೊಟ್ಟಿದೆ. ಸೊ ಇದು ನಮ್ಮ ರಾಜ್ಯ ಪೊಲೀಸ್ ಇಲಾಖೆಗೆ ಗರ್ಭಿಣಿ ಪೊಲೀಸ್ ಮಹಿಳಾ ಅಧಿಕಾರಿ ಅಥವಾ ಸಿಬ್ಬಂದಿಗಳು ಯಾರೇ ಇರ್ಬೋದು, ಮೆಡಿಕಲ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಅವ್ರಿಗೂ ಅವರ ಆ ಒಂದು ಕರ್ತವ್ಯದಿಂದ ವಿನಾಯಿತಿ ಕೊಡಿ ಅಂತ ಪತ್ರ ಬರ್ತಿದೆ. ಒಂದು ಮೇ ಬಿ ಶಾರ್ಟ್ಲಿ ಅದೇ ಕ್ರಮ ಕೈಗೊಳ್ತಾರೆ. ಇನ್ನೂ ಒಂದು, ಈ ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಾ ಇದೆ ಸರ್, 24 ಗಂಟೆಗಳ ಕೆಲಸ ಇದು. ಇದರಲ್ಲಿ ವಾರದ ರಜೆ ಕೊಡಬೇಕು ಅನ್ನೋದು ಒಂದು ಸುತ್ತೋಲೆ ಇದೆ. ಆದ್ರೂ ರಜೆಗಳು ಸಿಗ್ತಾ ಇಲ್ಲ, ಯಾಕಂದ್ರೆ ಪೊಲೀಸ್ ಬಲ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಈಗ ನೋಡಿ, ಈ ಪ್ರಸ್ತುತ ದಿನ 2026 ಇದು, ಇಲ್ಲಿಗೆ ಏನಿಲ್ಲ ಅಂದ್ರೆ ಒಂದು 6 ಕೋಟಿ ಜನಸಂಖ್ಯೆ ಇದೆ. ಬಟ್ 6 ಕೋಟಿ ಜನಸಂಖ್ಯೆಗೆ ರಾಜ್ಯದಲ್ಲಿರೋದು 1,15,000 ಪೊಲೀಸ್ ಬಲ ಮಾತ್ರ. ಬಟ್ ಇದು ಈಗಿನ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡೋದಕ್ಕಿರೋ ಬಲ ತುಂಬಾ ಕಡಿಮೆ ಇದೆ. ಹಾಗಾಗಿ ಪ್ರತಿ ಪೊಲೀಸರು 24 ಗಂಟೆ ಕೆಲಸ ಮಾಡೇ ಮಾಡ್ತಾರೆ. ಅವರಿಗೆ ವೀಕ್ ಆಫ್ನು ಇಲ್ಲ. ಈಗ ನೀವು ಏನ್ ಮಾಡ್ತೀವಿ ಸರ್, ನಮ್ಮ ಮನೇಲಿ ಬರ್ತ್ಡೇ ಇತ್ತು ಅಂತಂದ್ರೆ ಮನೇಲಿ ಒಂದು ವಾರದ ಮುಂಚೆನೆ ಪ್ರಿಪೇರ್ ಇರ್ತೈತಿ, ಇಲ್ಲ ನನ್ನ ಬರ್ತ್ಡೇ ಇದೆ ಅಂತ ನಾನು ಖುಷಿಯಲ್ಲಿ ಇರ್ತೀನಿ, ಏನೋ ಒಂದಿರ್ತದೆ. ಬಟ್ ಪೊಲೀಸ್ನವರು ಹಬ್ಬ ಹರಿದಿನಗಳು ಬಂತು ಅಂದ್ರೆ, ಅವ್ರ ಬರ್ತ್ಡೇ ಬಂತು ಅಂದ್ರೆ, ವೆಡ್ಡಿಂಗ್ ಆನಿವರ್ಸರಿ ಬಂತು ಅಂದ್ರೆ, ಹೆಂಡತಿ ಮಕ್ಕಳ ಜೊತೆ ಟೈಮ್ ಕಳೆಯಕ್ಕೆ ಆಗಲ್ಲ. ಅದೊಂದು ಒತ್ತಡ ಜೀವನ, ಒಂದು ಫೀಲಿಂಗ್ ಇರುತ್ತೆ ಮನುಷ್ಯನ ಮೇಲೆ, ಭಾವನೆಗಳು ಇರುತ್ತೆ. ಇವತ್ತು ವಿಶೇಷವಾದ ದಿನ ಇದೆ, ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಕಳಿಬೇಕು, ನನ್ನ ತಂದೆ ತಾಯಿ ಜೊತೆ ಕಳಿಬೇಕು ಅನ್ನೋದಿರುತ್ತೆ. ಬಟ್ ಅದು ಅವಕಾಶ ಇರಲಿಲ್ಲ. ಸೊ ನನಗೊಂದು ಯೋಚನೆ ಬಂತು. ನಾನು ಆಮೇಲೆ ಬೇರೆ ರಾಜ್ಯದಲ್ಲಿ ಹೇಗಿದೆ, ಏನೇನು ಅವಕಾಶ ಕೊಟ್ಟಿದ್ದಾರೆ ಅಂತ ನೋಡಿದ್ವಿ. ಈಗ ಡೆಲ್ಲಿ ಮತ್ತು ಪಾಂಡಿಚೇರಿ ಮತ್ತು ಇತರ ರಾಜ್ಯಗಳಲ್ಲಿ ಏನಾಗಿದೆ,
ಪೊಲೀಸ್ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಅವರು ಫ್ಯಾಮಿಲಿ ಜೊತೆ ಆ ದಿನಗಳಲ್ಲಿ ಕಳೀಲಿ, ಉತ್ಸಾಹದಿಂದ ಕಳೀಲಿ ಅನ್ನೋ ಸಲುವಾಗಿ ಸಿಬ್ಬಂದಿ ಮತ್ತು ಅಧಿಕಾರಿ ಅವರ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ದಿನ ರಜೆ ಕೊಟ್ಟಿದ್ದಾರೆ, ಕಡ್ಡಾಯವಾಗಿ ಒಂದು ದಿನ. ಜೊತೆಗೆ ಅವರ ಹೆಂಡತಿ ಮತ್ತು ಮಕ್ಕಳ ಜನ್ಮ ದಿನದಂದು ಕೂಡ ರಜೆ ಕೊಟ್ಟಿದ್ದಾರೆ ಅವರಿಗೆ. ಬಟ್ ನಾನು ಇದನ್ನು ಹೇಳಿದೆ, ಬಟ್ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬಲ ಕಡಿಮೆ ಇರೋದ್ರಿಂದ ಸದ್ಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ದಿನ ಮಾತ್ರ ಒಂದು ರಜೆನ ಕಡ್ಡಾಯ ಕೊಡೋದಕ್ಕೆ ಆದೇಶ ಆಗಿದೆ ಸರ್. ಬಟ್ ನಿಮಗೆ ಯಾವತ್ತು ಅನಿಸಿಲ್ವಾ ಈ ಎಲ್ಲೋ ಒಂದು ಕಡೆ ಈ ಮಾನಸಿಕ ಒತ್ತಡನೇ ಈ ವ್ಯವಸ್ಥೆಯನ್ನು ಸರಿ ಮಾಡೋಕ್ಕಾಗ್ತಾ ಇಲ್ಲ ಅಂತ? ಸರ್, ಮಾನಸಿಕ ಒತ್ತಡ ಪೊಲೀಸ್ ಇಲಾಖೆಗೆ 100% ಇದೆ. ಇವತ್ತು ಕೆಲವು ಸಿಬ್ಬಂದಿಗಳು ನೀವು ನೋಡ್ತಾ ಇದ್ರೆ ತಮ್ಮ ಮೀಡಿಯಾದಲ್ಲೂ ಕೂಡ ಕೆಲವೊಮ್ಮೆ ಪೊಲೀಸ್ ದುರ್ವರ್ತನೆಗಳನ್ನು ಕೂಡ ಜನಗಳಿಗೆ ತಲುಪಿಸಿದ್ದೀರಿ. ಮಾನಸಿಕ ಒತ್ತಡ ಏನಾಗ್ತದೆ, ಟೈಮ್ ಸರಿಗೆ ರಜಾ ಇಲ್ಲ. ಆಮೇಲೆ ಕೆಲವು ಸಿಬ್ಬಂದಿಗಳು ಬಂದು ಹೇಳಿದೆ, ಸರ್ ನನ್ನ ತಂದೆ ತಾಯಿ ಸತ್ತಿದ್ರು ಸರ್, ನಾನು ಮಣ್ಣಿಗೆ ಹೋಗ್ಬೇಕಾಗಿತ್ತು. ಅಧಿಕಾರಿಗಳನ್ನ ಕೇಳ್ತಾ ಅಂದ್ರೆ ಇಲ್ಲಪ್ಪ ಪೊಲೀಸ್ ಬಲ ಕಡಿಮೆ ಇದೆ, ಇಲ್ಲ ಸ್ಟೇಷನ್ಗೆ ಲಾಕ್ ಹಾಕೊಂಡು ಬೇಕಾದ್ರೆ ನೀನು ಹೋಗ್ಬಿಡು. ಈ ತರದಲ್ಲಿ ರಿಜೆಕ್ಟ್ ಆಗೋದ್ರಿಂದ ಕೆಲವು ಒತ್ತಡಗಳಿದೆ. ಆಮೇಲೆ ನೈಟ್ ಡ್ಯೂಟಿ ಮಾಡಲೇಬೇಕು, ನೈಟ್ ಡ್ಯೂಟಿ ಮಾಡಬೇಕು. ಸೊ ಎಮರ್ಜೆನ್ಸಿ ಬೆಂಗಳೂರಿನಂಥ ಡ್ಯೂಟಿಗಳಲ್ಲಿ ಎನಿ ಟೈಮಲ್ಲಿ ಪೊಲೀಸ್ನವರು ರೆಡಿ ಇರಬೇಕು. ಸ್ಟ್ಯಾಂಡ್ ಬೈ ಡ್ಯೂಟಿ ಯಾವಾಗಲೂ ಇರುತ್ತೆ ಸರ್, ಯಾವ ಟೈಮಲ್ಲಿ ಏನು ಗಲಾಟೆ ಆಗುತ್ತೆ. ಸೊ ಈ ಒತ್ತಡ ಜೀವನಗಳು ಇರೋದ್ರಿಂದ ಈ ಒತ್ತಡ ಜೀವನದ ದುರ್ವರ್ತನೆಗಳು ಹೆಚ್ಚಾಗ್ತಾ ಇದೆ. ಸೊ ಪೊಲೀಸ್ ಮಾನಸಿಕವಾಗಿ ಅವ್ರನ್ನ ಸದೃಢ ಮಾಡಬೇಕು ಅಂತಂದ್ರೆ ಈಗಿನ ಪೊಲೀಸ್ ಬಲ ಏನಿದೆಯಲ್ಲ ಅದು ಇನ್ನೊಂದಿಷ್ಟು ಹೆಚ್ಚಿನ ಬಲ ಆಗ್ಬೇಕು. ಅಂದ್ರೆ ಈಗಿರೋ 1,15,000 ಸಿಬ್ಬಂದಿಗಳು ಏನಿದೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಿಬ್ಬಂದಿಗಳು ನೇಮಕ ಆಗ್ಬೇಕು. ಸರ್, ಇದು ಗಂಭೀರವಾದ ಒಂದು ಆರೋಪ. ಏನು ಅಂತಂದ್ರೆ ಈಗ ಪೊಲೀಸ್ ಮ್ಯಾನ್ಯುಯಲ್ಲು ಅಥವಾ KSRPC ಅಂದರೆ ಸರ್ವಿಸಸ್ ಪ್ರಕಾರ, KCSR ಆ್ಯಕ್ಟ್ ಪ್ರಕಾರ ಆರೋಗ್ಯ ಹಾಗೂ ಪೊಲೀಸ್ ಇಲಾಖೆ 24 hours ಕೆಲಸ ಮಾಡಬೇಕು. ಆದರೆ ಅವ್ರಿಗೆ ಮಾನವೀಯ ರೈಟ್ಸ್ಗಳು, ಮಾನವ ಹಕ್ಕುಗಳು ಎಲ್ಲಿ? ಇಲ್ಲ, ಮಾನವ ಹಕ್ಕುಗಳು ಇದೆ ಸರ್. ಎಮರ್ಜೆನ್ಸಿ ಸರ್ವಿಸ್ ಇರೋಂಥ ಡ್ಯೂಟಿಗಳಲ್ಲಿ ಆದ್ಯತೆ ಮೇರೆಗೆ ಆದಷ್ಟು ಅವರಿಗೆ ಒಂದಿಷ್ಟು ವಿಶ್ರಾಂತಿ ಕೊಡೋದಕ್ಕೆ ಹೇಳಿದೆ ಕಾನೂನು. ಬಟ್ ಆದ್ರೆ ಈಗಿನ ಸಂದರ್ಭದಲ್ಲಿ ವಿಶ್ರಾಂತಿ ಕೊಡುವಂಥದ್ದು ಅಥವಾ ರಜೆ ಕೊಡುವಂಥದ್ದು, ಅವ್ರ ಮಾನಸಿಕವಾಗಿ ಏನೋ ನೊಂದ್ಕೊಂಡು ಅದನ್ನ ಕಡಿಮೆ ಮಾಡೋದಕ್ಕೆ ಎಲ್ಲ ಒಂದು ಕಡೆ ತುಂಬಾ ಕಡಿಮೆ ಇದೆ. ಸೊ ಇಮಿಡಿಯೇಟ್ ಆಗಿ ಇಂಥದನ್ನ ಅಡ್ರೆಸ್ ಮಾಡಬೇಕು ಸರ್ಕಾರ. ಅಲ್ಲ, ಏನಂದ್ರೆ ಏನು ಸರ್, ಈಗ ಪೊಲೀಸ್ ಡ್ಯೂಟಿಯಲ್ಲಿ ನಾನು ಹೇಳೋದು ಪೊಲೀಸ್ ಸಿಬ್ಬಂದಿಗಳು ಬಲ ಕಡಿಮೆ ಇದೆ, ಅದು ಒಪ್ಪಿಕೊಳ್ಳೋಣ. ಕಾಲಕಾಲಕ್ಕೆ ನೇಮಕಾತಿಗಳಾಗಬೇಕು, ಅದು ಸರ್ಕಾರ ತೀರ್ಮಾನ. ಬಟ್ ಈಗ ಪೊಲೀಸ್ ಇಲಾಖೆಯಲ್ಲಿ ಅವ್ರನ್ನ ಮಾನಸಿಕವಾಗಿ ಸದೃಢ ಮಾಡಬೇಕು, ಮಾನಸಿಕ ಯಾತನೆಯಲ್ಲಿರೋದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಈಗಿರೋ ಸಿಬ್ಬಂದಿಗಳಿಗೆ 3 ಶಿಫ್ಟ್ ಡ್ಯೂಟಿ, 3 ಪಾಳಿ ಒಂದು ಕರ್ತವ್ಯ ನಿರ್ವಹಿಸೋದಕ್ಕೆ ಅನುಕೂಲ ಮಾಡಿಕೊಟ್ರಿಗಿನ ಅದು ಸ್ಟ್ರೆಸ್ ಕಡಿಮೆ ಮಾಡ್ಬೋದು ಅವರು. ಕರೆಕ್ಟ್. ಅದು 8 hour ಡ್ಯೂಟಿ ಬೇಕಾಗಿದೆ. ಈಗ ಏನಾಗ್ತದೆ, ಪೊಲೀಸ್ ಇಲಾಖೆ ಇವತ್ತು ಬೆಂಗಳೂರಲ್ಲಿ ಬೆಳಿಗ್ಗೆ ಬಂದವರು 8 ತಾಸು ಡ್ಯೂಟಿ ಅಂತ ಇದೆ. 8 ತಾಸು ಮಾಡೋಕ್ಕಾಗುತ್ತೆ ಸರ್? 15ರಿಂದ 16 ತಾಸು ಮಾಡಲೇಬೇಕಿದೆ, ಪರಿಸ್ಥಿತಿ ಈಗಿದೆ. ಸೊ ಹಾಗಾಗಿ ಈ ಒಂದು ಎಲ್ಲ ವ್ಯವಸ್ಥೆಗಳನ್ನು 3 ಪಾಳಿ ಕೆಲಸ ಅಂತ ಇದೆಲ್ಲ ಸರ್ಕಾರಗಳು ಯೋಚನೆ ಮಾಡಬೇಕು ಅಷ್ಟೇ. ಸರ್, ನಾನು ಲಿಟ್ರಲಿ ನೋಡಿದ್ದೀನಿ, ಯಾರು ಕಾನ್ಸ್ಟೇಬಲ್ ಸಸ್ಪೆಂಡ್ ಆದರೆ ದೇವ್ರಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾನೆ, ಥ್ಯಾಂಕ್ ಯು, ಒಳ್ಳೇದಾಯಿತು ಸರ್, ನನಗೆ ಸಸ್ಪೆಂಡ್ ಮಾಡೋರು ಒಂದು 6 ತಿಂಗಳು ನನ್ನ ಫ್ಯಾಮಿಲಿ ಜೊತೆಲಿ ಇರ್ತೀನಿ, ಒಂದು 3 ತಿಂಗಳು. ಈ ಪರಿಸ್ಥಿತಿಗೆ ನಾವು ಜನರನ್ನು ತಳ್ಳಿ ನಂತರ ನಾನು ಫಸ್ಟ್ ಆಫ್ ಮಾತಾಡಿದ್ನಲ್ಲ, ಈ ವಿರೋಧವನ್ನು, ಜನಗಳ ಆಕ್ರೋಶವನ್ನು ಎಲ್ಲ ಒಂದು ಕಡೆ ನಾವೇ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಪೊಲೀಸ್ ದೂರು ಪ್ರಾಧಿಕಾರ ಈ ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇದೆ. ಒಂದು, ಅವರಿಗೆ ಬೇಕು ಸೌಕರ್ಯವನ್ನು ಕೊಡ್ತಿದ್ದೀರಿ, ಯಾವ್ದಾರು ಒಬ್ಬ ಪೊಲೀಸವ್ರು ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಸರ್ ನನಗೆ ಈ ರೀತಿ ರಜೆಗಳು ಸಿಗ್ತಾ ಇಲ್ಲ, ಅಥವಾ ನನ್ನ ಫ್ಯಾಮಿಲಿ ಸ್ಟ್ರೆಸ್ಸಲ್ಲಿದೆ, ನನ್ನ ಆರೋಗ್ಯ ತೊಂದರೆ ಇದೆ ಅಂತಂದಾಗ ಹೆಲ್ಪ್ ಮಾಡ್ತೀರಾ? ಸರ್, ಖಂಡಿತವಾಗಿ. ಈಗ ನೇರವಾಗಿ ನೇರವಾಗಿ ಭೇಟಿಯಾಗಿ ಕೆಲವರು ತುಂಬ ಜನ ಮನವಿ ಕೊಟ್ಟ ಮೇಲೆ ಆ ಮನವಿಗಳನ್ನ ಕೂಲಂಕುಷ ಪರಿಶೀಲನೆ ಮಾಡ್ತೀವಿ ನಾವು. ಯಾವುದನ್ನು ಕೊಟ್ಟ ತಕ್ಷಣನೇ ಬರೆಯೋಕ್ಕಾಗಲ್ಲ. ಕರೆಕ್ಟ್. ಈಗ ಕೆಲವರು ಆ ಸಿಬ್ಬಂದಿಗಳು, ಅಧಿಕಾರಿಗಳದ ಬಗ್ಗೆನೂ ಅವ್ರದ್ದು ಏನಿದೆ ಅದ್ರ ಬಗ್ಗೆ ಹೇಳೋಂಥದ್ದು, ಅವರ ಅನುಭವಗಳು ಅಥವಾ ಏನು ಸಮಸ್ಯೆ ಇದೆ ಅದನ್ನು ನೋಡ್ಕೊಂಡು ನಂತರ ಇದು ಒಳ್ಳೆ ಸಬ್ಜೆಕ್ಟ್ ಇದೆ, ಬಟ್ ಅವ್ರಿಗೆ ಅನುಕೂಲ ಆಗಬೇಕಲ್ಲ. ಸೊ ಆ ಕೆಲಸ, ಹಾಗಾಗಿ ಸಾಮಾಜಿಕ ಕಳಕಳಿ ಇದೆಯಲ್ಲ. ಈಗ ನಾನು ಹೇಳೋದು, ಇಲಾಖೆಯಲ್ಲಿ ಮುಖ್ಯಸ್ಥರಾಗ್ತೀವಿ ಅಂದಮೇಲೆ ಇಲಾಖೆ ಮುಖ್ಯಸ್ಥರ ಕೆಲಸ ಏನು? ಕರೆಕ್ಟ್. ನಾವು ಯಾವಾಗಲೂ ಅವ್ರನ್ನ ದರ್ಪ ತೋರಿಸುವಂಥದ್ದು, ಅವ್ರಿಗೆ ಒತ್ತಡ ತರುವಂಥದ್ದು ಕೆಲಸ ಅಲ್ಲ. ಫಸ್ಟ್ ನಾನು ಹೇಳೋದು, ನಾನು ಅಥಾರಿಟಿ ಬಿಡ್ತೀನಿ, ನಾನು ಮೂನ್ ಕುಮಾರ್ ದಾನಪ್ಪ ಬಿಟ್ಬಿಡ್ತೀನಿ. ಯಾವುದೇ ಒಂದು ಸಂಸ್ಥೆ, ಒಂದು ಸಂಸ್ಥಾನ, ಒಬ್ಬ ರಾಜನ ಕೆಲಸ ಏನು? ಮೊದಲು ತನ್ನ ಸೇನಾಧಿಪತಿಗಳು ಮತ್ತು ಸೈನಿಕರ ಯೋಗಕ್ಷೇಮ ನೋಡ್ಕೊಳ್ಳೋದು ಮುಖ್ಯವಾದ ಕೆಲಸ. ಅವ್ರು ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಸಂಸ್ಥಾನ ಮತ್ತು ಸಂಸ್ಥೆ ಚೆನ್ನಾಗಿ ನಡೆಯೋದು. ನಾವು ಅವ್ರನ್ನ ಎಲ್ಲ ಬಿಟ್ಟು ಅವ್ರೆಲ್ಲ ಕಷ್ಟ ಸುಖಗಳನ್ನೆಲ್ಲ ಬದಿಗಿಟ್ಟು ನಾವು ಕೇವಲ ನೀನು ಹೇಳ್ದಂಗೆ ಮಾಡು, ನೀನು ಯುದ್ಧ ಮಾಡು ಅಂತಂದು ಅನ್ನೋದು ಮಾನವೀಯತೆ ಅಲ್ಲ, ಮಾನವೀಯತೆ ಆಗುತ್ತೆ. ಸೊ ಫಸ್ಟ್ ಅವ್ರಿಗೆ ಏನು ಸೌಲಭ್ಯ ಬೇಕು ಅದನ್ನ ನಾವು ಕೊಡಬೇಕು. ಅಷ್ಟೆಲ್ಲ ಕೊಟ್ಟ ಮೇಲೆ ಕೂಡ ಅವ್ರ ವರ್ತನೆ ಏನೂ ಬದಲಾವಣೆ ಆಗಿಲ್ಲ, ಯುದ್ಧಕ್ಕೂ ರೆಡಿ ಇಲ್ಲ ಅಂತಂದಾಗ ಏನ್ ಮಾಡಬೇಕು? ಕಾನೂನು ಅಡಿಯಲ್ಲಿ ಅಥವಾ ನಮ್ಮ ಅಧೀನದಲ್ಲಿ ಏನು ಮಾಡಬಹುದು ಅದನ್ನ ಅವ್ರ ಮೇಲೆ ಕ್ರಮಕ್ಕೆ ನಾವು ಮಾಡಬೇಕಾಗುತ್ತೆ. ನಾವೇನು ಸೌಲಭ್ಯನೇ ಅವರಿಗೆ ಕೊಡದೆ ನಾವು ದರ್ಪ ಮಾಡೋದು ಸರಿಯಾಗುತ್ತೆ. ಯಾವುದಾದ್ರು ಒಂದು ಪ್ರಕರಣ
ಅಯ್ಯೋ ನನ್ನ ಕಡೆಯಲ್ಲಿ ನ್ಯಾಯ ಕೊಡಿಸ್ಬೋದಾಗಿತ್ತು ಬಟ್ ಈ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂತ ನೊಂದ್ಕೊಂಡಿದ್ದು ಉಂಟಾ? ಸರ್ 100% ಭಾಳಷ್ಟು ಪ್ರಕರಣಗಳಲ್ಲಿ ಆಗಿದೆ. ಯಾಕಂದರೆ ಖುದ್ದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ದೌರ್ಜನ್ಯ, ದಬ್ಬಾಳಿಕೆ, ದುರ್ನಡತೆ ಆದಂಥ ಪ್ರಕರಣಗಳನ್ನು ಪ್ರಾಧಿಕಾರಕ್ಕೆ ಬಂದು ದೂರು ಸಲ್ಲಿಸದೇ ಇದ್ದಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಸಂಪರ್ಕಿಸಿ ಬಂದು ದೂರು ಕೊಡಿ ಅಂತ ಹೇಳಿದಾಗ ಬಲವಂತದಿಂದ ಬಂದು ದೂರು ಕೊಟ್ಟಾಗ ವಿಚಾರಣೆ ನಡೆಯುವಂಥದ್ದಲ್ಲಿ ಇನ್ನೇನು ಆರೋಪ ಸಾಬೀತಾಗಿ ಕ್ರಮಕ್ಕೆ ತಗೋಬೇಕಂತ ಸಂದರ್ಭದಲ್ಲಿ ಒಂದು ಪ್ರಕರಣದಲ್ಲಿ ಬಂದು ವಿಡ್ರಾ ಅರ್ಜಿ ಕೊಟ್ಟು ಹೋಗಿದ್ದಾರೆ. ಅಂತ ಪ್ರಕರಣ ನೋಡಿದಾಗ ನಮ್ಗೆ ಒಂದು ರೀತಿ ಎಲ್ಲೋ ಪ್ರಶ್ನೆ ಆಗುತ್ತೆ. ಸಾಮಾಜಿಕ ಈಗ ನೊಂದವರು ಜಿನೇನಾಗಿ ನೊಂದವರೇ ಈ ತರ ಮಾಡಿಬಿಟ್ರು ಅಂತಂದ್ರೆ ಈಗ ನ್ಯಾಯ ಕೊಡ್ಸೋದು ಹೇಗಾಗುತ್ತೆ? ಕರೆಕ್ಟ್. ಅಟ್ಲೀಸ್ಟ್ ದುರ್ನಡತೆಗೆ ಎಲ್ಲರನ್ನೂ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಇರೋರ್ನ ಎಲ್ಲರ ಮೇಲೆ ಆಕ್ಷನ್ ತಗೊಳಕ್ಕಾಗಲ್ಲ. ಒಬ್ಬರಿತ್ತು ಮಾಡೋದ್ರಿಂದ ಇನ್ನು ಉಳಿದವರಾದ್ರೆ ಎಚ್ಚರ ಆಗ್ತಾರೆ. ಕರೆಕ್ಟ್. ಸೊ ಅಂತ ಪ್ರಕರಣ ಜಿನೇನ್ ಇರುವಂತ ಪ್ರಕರಣಗಳಲ್ಲಿ ವಿಡ್ರಾ ಮಾಡ್ಕೊಳ್ಳೋಂಥ ಸಂದರ್ಭ ಬಂದಾಗ ತುಂಬಾ ಬೇಸರದ ಸಂಗತಿ ಆಗ್ತದೆ. ನಾ ಹೇಳೋದು ಹಾಗಿದ್ದಾಗ ಜಿನೇನ್ ಇದ್ದಂಥ ಪ್ರಕರಣ ಅಂದರೆ ನೇರವಾಗಿ ನಾನು ಈ ವೀಕ್ಷಕರಿಗೆ ಹೇಳ್ತೀನಿ, ಎಷ್ಟೋ ಪ್ರಕರಣಗಳನ್ನು ನಿಮ್ಮ ಹತ್ರ ದೂರ ಅಂತ ತಂದು ಮಧ್ಯದಲ್ಲಿ ಸೆಟ್ಲ್ಮೆಂಟ್ ಮಾಡಿಕೊಂಡು ಅವ್ರ ಕೇಸನ್ನು ಅಲ್ಲೇ ಮುಗಿಸ್ಕೊತಾರೆ. ಬಟ್ ನಿಜವಾಗ್ಲೂ ಅದು ಈ ಮಾನವ ಹಕ್ಕು ಉಲ್ಲಂಘನೆ ಆಗಿರುತ್ತೆ ಅಥವಾ ಪೊಲೀಸ್ ಅವರ ದೌರ್ಜನ್ಯ ಇರ್ತದೆ ಅದರೊಳಗೆ. ಬಟ್ ಅಂಥ ಪ್ರಕರಣ ನೀವು ಕ್ರಮ ಜರುಗಿಸ್ತೀನಿ ಅಂತಾದ್ರೂ ಅವ್ರು ಬಂದು ಅರ್ಜಿಯನ್ನು ವಿಡ್ರಾ ಮಾಡಿರುವಂತಹ ಉದಾಹರಣೆಗಳು ಜಾಸ್ತಿ ಇದೆ ಸರ್. ಈಗ ಒಬ್ಬ ದೂರುದಾರನಿಗೆ ಸಭೆಗೆ ಹಾಜರಾಗಬೇಕು, ಬರಬೇಕು, ಮಾಡಬೇಕು ಅಂತಂದು ಇನ್ಫಾರ್ಮ್ ಮಾಡೋದು ಕಚೇರಿ ಕೆಲಸ, ನಮ್ಮ ಕೆಲಸ. ನಮ್ಮ ಕಚೇರಿ ಸಿಬ್ಬಂದಿಗಳನ್ನು ವೈಯಕ್ತಿಕವಾಗಿ ಫೋನ್ ಮಾಡಿ ಇವತ್ತಿನ ದಿನ ನಿಮ್ಮ ಸಭೆ ನಿಗದಿಯಾಗಿದೆ, ಇದಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತದೆ ನೋಟಿಸ್ ಕೊಟ್ಟಿರ್ತದೆ. ಅದಕ್ಕೂ 2-3 ಎನ್ಕ್ವೈರಿ ಡೇಟಲ್ಲಿ ನೋಡಿದಾಗ ಬಂದೇ ಇರಲ್ಲ. ನಾನು ಹೇಗಿದ್ರು ಜನಗಳು ಇಲ್ಲಿ ಬರೋಂಥ ಆಲ್ಮೋಸ್ಟ್ ನನಗೆ ಗೊತ್ತಿರೋರು ಇರ್ತಾರೆ, ಎಲ್ಲೋ ಪರಿಚಯ ಇರ್ತಾರೆ, ಎಲ್ಲ ನೋಡಿರ್ತಾರೆ, ಬಂದಿರ್ತಾರೆ. ನಾನು ಖುದ್ದಾಗಿ ವೈಯಕ್ತಿಕವಾಗಿ ಆಸ್ ಎ ಮೆಂಬರ್ ನಾನೇ ತುಂಬ ಜನಕ್ಕೆ ಫೋನ್ ಮಾಡಿದ್ದೀನಿ. ಇವತ್ತಿನ ದಿನ ನಿಮ್ಮ ಕೇಸಿಗಿದೆ, ನೀವು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಏನ ವಿಚಾರಣೆ ದಿನಾಂಕದಿಂದ ಫೋನ್ ಮಾಡಿದ್ರು ಬಂದಿಲ್ಲ. ಇಲ್ಲ ಬಿಡಿ ಸರ್, ಅದೇನೋ ನಾವು ಏನೋ ಸರಿ ಆಗಿದೆ, ಅದೇನು ಮುಂದುವರ್ಸೋದು ನನಗೆ ಇಷ್ಟ ಇಲ್ಲ ಸರ್. ಇಂಥ ಪ್ರಕಾರ ಅನುಭವಗಳು ಭಾಳ ಆಗಿದೆ ಸರ್, ಭಾಳ ಆಗಿದೆ. ಎಸ್ ಸರ್. ಈ ಸಮಾಜ ಪರಿವರ್ತನೆ ಆಗಬೇಕು ಅಂದರೆ ನೀವು ನೋಡಿದಂತಹ ಕಳೆದ 10-15 ವರ್ಷದಲ್ಲಿ ಏನು ತುಂಬ ಇಂಪಾರ್ಟೆಂಟ್, ಇಂಥದ್ದು ಆಗಬೇಕು, ದಿಸ್ ಇಸ್ ವಾಟ್. ಈಗ ಎಕ್ಸಾಂಪಲ್, ಕೋಳಿನ ಮೊದಲ ಮೊಟ್ಟೆ ಮೊದಲ ಅನ್ನಂಗೆ ಈ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲಿದೆ ಸೊಲ್ಯೂಷನ್ ಫಾರ್ ಆಲ್ ದಿಸ್? ಈಗ ಎಕ್ಸಾಂಪಲ್ ನಾವು ಪರನೂ ಮಾತಾಡಿದ್ದೀವಿ, ವಿರೋಧನೂ ಮಾತಾಡಿದ್ದೀವಿ. ವೇರ್ ಇಸ್ ದಿ ಸೊಲ್ಯೂಷನ್ ಲೈಸ್? ಸರ್ ಸೊಲ್ಯೂಷನ್ ಏನಿಲ್ಲ ಸರ್. ಪರಿವರ್ತನೆ ಆಗಬೇಕಂದ್ರೆ ಏನು ಅಧಿಕಾರ ನಾನು ಒಂದು ಹೇಳೋದು, ಬರೀ ಅಧಿಕಾರದ ವಿಧವಾಗಿ ಕೆಲಸ ಮಾಡ್ತೀವಿ ಅನ್ನೋದು ಬದಲಾವಣೆ ಸಾಧ್ಯ ಅಲ್ಲ. ಜೊತೆಗೆ ಮಾನವೀಯತೆ ಅನ್ನೋದು ಜೊತೆಗಿರಬೇಕು. ಎಸ್ ಸರ್. ಪ್ರತಿ ಪ್ರಕರಣದಲ್ಲಿ ಅಥವಾ ಪ್ರತಿ ಕಾರ್ಯದಲ್ಲಿ ಆದರೂ ಅಷ್ಟೇ. ಅಧಿಕಾರದಿಂದ ಎಲ್ಲದನ್ನು ಮಾಡಕ್ ಸಾಧ್ಯನೇ ಇಲ್ಲ. ಮಾನವೀಯತೆ, ಮನುಷ್ಯತ್ವ ಅನ್ನೋದು ಜೊತೆಗೆ ಇಟ್ಕೊಂಡಾಗ ಮಾತ್ರ ಸ್ವಲ್ಪ ಪರಿವರ್ತನೆ, ಬದಲಾವಣೆ ಆಗೋದಕ್ಕೆ ಸಾಧ್ಯ. ರೈಟ್ ಸರ್. ಸೊ ಇನ್ನು ಮುಂದೆ ನೀವು ರನ್ನಿಂಗ್ ಮಾಡಬೇಕು ಅನ್ಕೊಂಡಿದ್ದೀವಿ? 100%. ಯಾಕಂದ್ರೆ ಅಥಾರಿಟಿ ಬಂದ್ಮೇಲೆ ರನ್ನಿಂಗ್ ಮಾಡಕ್ ಆಗಿಲ್ಲ ಸರ್. ಯಾಕಂದ್ರೆ ನನ್ನ ಇಂಟೆನ್ಷನ್ ಏನಿದೆ ಅಂದ್ರೆ ಈಗ ಸ್ಪೋರ್ಟ್ಸಲ್ಲಿ ವಯಸ್ಸಿದ್ದಾಗಲೇ ಸ್ಪೋರ್ಟ್ಸಲ್ಲಿ ಏನಾದರೂ ಸಾಧನೆ ಮಾಡಬೇಕು. ವಯಸ್ಸು ಕಳ್ಕೊಂಡ ಮೇಲೆ ನಮ್ಮ ಬಾಡಿ ನಮಗೆ ಕೆಲಸ ಮಾಡೋಕೆ ಆಗೋದಿಲ್ಲ, ಸ್ಟೆಮಿನಾ ಕಡಿಮೆ ಆಗಿಬಿಡುತ್ತೆ. ಆ್ಯಕ್ಚುಲಿ 2 ವರ್ಷದಿಂದ ಅಥಾರಿಟಿ ಬಂದ ಮೇಲಿದ್ದ ಪ್ರಾಕ್ಟೀಸ್ ಮಾಡೋಕೆ ಅಂದ್ರೆಗಿನ ಮ್ಯಾರಥಾನ್ ಪ್ರಾಕ್ಟೀಸ್ ಮಾಡೋಕೆ ಆಗ್ತಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಚೀನಾ ಬಾರ್ಡ್ರಿಗೆ ಹೋಗ್ಬೇಕು ಅನ್ನೋದು ಪ್ಲಾನ್ ಇತ್ತು. ಪ್ರಾಕ್ಟೀಸ್ ಮಾಡಕ್ ಆಗ್ಲಿಲ್ಲ. ಸ್ವಲ್ಪ ದಿನ ಮಾಡಿದ್ವಿ, ಮತ್ತೆ ಕೆಲಸದ ಒತ್ತಡ, ಜವಾಬ್ದಾರಿಗಳು, ಹಾಗಾಗಿ ಮಾಡಕ್ಕಾಗ್ಲಿಲ್ಲ. ಈ ವರ್ಷನೂ ಹೋಗ್ಬೇಕು, ಆಗಸ್ಟ್ 15ಕ್ಕೆ ಮತ್ತೆ ಅಗೇನ್ ಅದೇ ಚೀನಾ ಬಾರ್ಡ್ರಿಗೆ ಹೋಗ್ಬೇಕು ಅನ್ನೋದು ಪ್ಲಾನ್ ಇದೆ. ಆದ್ರೂ ದಿನ ಒಂದಿಷ್ಟು ರನ್ ಮಾಡ್ತಾ ಇದೀವಿ. ಬಟ್ ಅಷ್ಟು ಎಕ್ಸ್ಪೆಕ್ಟೆಡ್ ರನ್ ಆಗ್ತಾ ಇಲ್ಲ ಇನ್ನು ಕೈಲಿ. ಬಟ್ ಅಥಾರಿಟಿ ಇಲ್ಲ, ಮಾಡಕ್ ಆಗ್ತಾ ಇಲ್ಲ ಸರ್. ಇನ್ನು ನೋಡೋಣ ಸರ್, ಈ ವರ್ಷದ ಕೊನೆಯ ಒಳಗಡೆ ಒಂದು ದೊಡ್ಡ ಮಟ್ಟದ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನ್ನೋ ಪ್ಲಾನ್ ಇದೆ. ನೋಡೋಣ ಸರ್. ಬಟ್ ಇಲ್ಲಿರೋದು ಟೈಮ್ ಸಿಗ್ತಾ ಇಲ್ಲ. ಲಾಸ್ಟ್ ಕಾರ್ಗಿಲ್ ಅಲ್ಲಿ ಮ್ಯಾರಥಾನ್ ಅನ್ಕೊಂಡ ತುಂಬಾ ಜನ ಹೇಳಿದ್ರು, ನಾನು ಕಾರ್ಗಿಲೇ ನೋಡಿರಲಿಲ್ಲ. ತುಂಬಾ ಜನ ಹೇಳಿದ್ರು ಅಲ್ಲಿ ಆಕ್ಸಿಜನ್ ತುಂಬಾ ಕಡಿಮೆ ಇದೆ, ನೀವು ನೋಡಿದ್ರೆ ಯಾವಾಗಾದ್ರೂ ಹೋಗಿದ್ರೆ? ಸರ್ ನಾನು ನೋಡಿ ಹೋಗಿ ಜಾಗನ ಫಿಕ್ಸ್ ಮಾಡೋನಲ್ಲ ಸರ್. ನನ್ನ ತಲೆಯಲ್ಲಿ ಏನು ಯೋಚನೆ ಬರುತ್ತೆ ಅದಕ್ಕೆ ಅಲ್ಲಿ ಹೆಂಗಿದ್ರು ನಾನು ನಿಭಾಯಿಸ್ಬೇಕು ಅನ್ನೋದು ನನ್ನ ಕೆಪಾಸಿಟಿ, ನನ್ನ ಯೋಚನೆ ಅದು. ನಾನು ನೋಡೇ ಇರಲಿಲ್ಲ ಆಕ್ಚುಲಿ. ಅವತ್ತು ಇಳಿತ ಫ್ಲೈಟ್ ಅಲ್ಲೇ ನೋಡ್ತಾ ಇದ್ದಿದ್ದು, ಈ ಬರೀ ಗುಡ್ಡ ಇದೆ ಅಲ್ವಾ, 11,000 ಫೀಟ್ ಮೇಲೆ ಇದೆ ಸಮುದ್ರ ಮಟ್ಟಕ್ಕೆ ಅಂತ. ಬಟ್ ಅನ್ಕೊಂಡಿದ್ದೀನಿ ನಾನು ಮಾಡ್ಲೇಬೇಕು. ಸೊ ಹಾಗಾಗಿ ಆತರ ಗುರಿ ಇಟ್ಕೊಂಡ್ಬಂತಾರೆ ನಾವೆಲ್ಲ ಸರ್. ಎಸ್ ಸರ್. ಆಲ್ ದ ಬೆಸ್ಟ್ ಸರ್. ಒಳ್ಳೆಯದಾಗಲಿ. ನೀವು ಸಮಾಜಕ್ಕೆ ಮಾಡ್ತಿರುವಂಥ ಕೆಲಸ ಅಟ್ಲೀಸ್ಟ್ ಕಡು ಬಡವರಿಗೆ, ಯಾರೋ ಒಬ್ಬ ಬಡವ ಅವನು ಉದ್ಧಾರ ಆದರೆ ಅದೇ ನಮ್ಮ ಸಂವಿಧಾನಕ್ಕೆ ಕೊಡುವಂತಹ ಮೂಲ ನ್ಯಾಯ.